Morning, students. In this session, let us learn about the letters, how to write official letters and their layouts. You know how to write letters, and you are familiar with the different parts of letter already in your previous classes. You have learned about letters, writing letters, types of letters, and various parts of the letter. In this session, let us try to revise and learn a few more things about letter writing. As you know, letter is a written or printed message. Letter conveys a message. It may be in the form of writing or in the print form. It conveys the message to the receiver. It is a one-way conversation. Unlike face-to-face conversation, letter writing is one-way conversation. We write everything in letter and post it or pass it to the receiver or to the concerned person. He reads it and understands it. So it is a one-way conversation. He cannot respond on the moment and he can write the answers, and it takes a lot of time to reach back. ಸೊ ಇಟ್ ಕನ್ವೇಸ್ ದ ಮೆಸೇಜ್ ಟು ದ ಪರ್ಸನ್ಸ್ ಫಾರ್ ಆಫ್. ಬರವಣಿಗೆ ರೂಪದಲ್ಲಿ ಮಾಹಿತಿಯನ್ನು ರವಾನೆ ಮಾಡತಕ್ಕಂಥದ್ದು ಪತ್ರ ವ್ಯವಹಾರದ ಮುಖ್ಯ ಉದ್ದೇಶ. ಇಟ್ ಈಸ್ ಎ ಒನ್ ವೇ ಕಾನ್ವರ್ಜೇಷನ್. ಒಮ್ಮುಖವಾದ್ದು, ಒಂದು ಕಡೆಯಿಂದ ಮಾತ್ರ ಸಂಭಾಷಣೆ, ಬರೆಯೋರು ಮಾತ್ರ ಪತ್ರದಲ್ಲಿ ವ್ಯವಹರಿಸೋಕ್ಕೆ, ಮಾತಾಡಲಿಕ್ಕೆ, ಮಾಹಿತಿಯನ್ನು ಕಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಲೆಟರ್ ಕನ್ವೇಸ್ ಎ ಮೆಸೇಜ್ ಟು ಎ ಪರ್ಸನ್ಸ್ ಹೂ ಆರ್ ಟು ಫಾರ್ ಅವೇ. ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡೋಕ್ಕೆ ಇರ್ತಕ್ಕಂಥ ಒಂದು ಮಾಧ್ಯಮ. ಇಟ್ ಈಸ್ ಎ ವೇ ಆರ್ ಎ ಮೀನ್ಸ್. ಇಟ್ ಈಸ್ ಕಾಲ್ಡ್ ಎ ಸ್ನೇಲ್ ಮೇಲ್. ಸ್ನೇಲ್ ಈಸ್ ಎ ಕ್ರೀಚರ್ ಆರ್ ವಿಚ್ ಮೂವ್ಸ್ ವೆರಿ ವೆರಿ ಸ್ಲೋಲಿ. ಸೊ ದಿ mailer ಆರ್ ದಿ ಲೆಟರ್ ಈಸ್ ಕಾಲ್ಡ್ ಎ ಸ್ನೇಲ್ ಮೇಲ್. ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್ and it was the only means of communication in the past. ಭಾಳ ದಿವಸಗಳ ಹಿಂದೆ ಪತ್ರ ವ್ಯವಹಾರನೇ ಸಂಪರ್ಕಕ್ಕೆ ಅಥವಾ ಮಾಹಿತಿಯನ್ನು ರವಾನೆ ಮಾಡೋಕ್ಕೆ ಇದ್ದಂಥ ಮಾಧ್ಯಮ. ಅದು ಭಾಳ ನಿಧಾನವಾಗಿ ತಲುಪ್ತಾ ಇತ್ತು. ಅದಕ್ಕೆ ಅದನ್ನು ಸ್ನೇಲ್ ಮೇಲ್ ಅಂತ ಕರಿತಾಯಿದ್ರು. 3 ಏಜೆನ್ಸೀಸ್ ಆರ್ ಇನ್ವಾಲ್ಡ್ ಇನ್ ಎ ಲೆಟರ್. ಪತ್ರ ವ್ಯವಹಾರದಲ್ಲಿ 3 ಮುಖ್ಯವಾಗಿರ್ತಕ್ಕಂಥ ಏಜೆಂಟ್ಸ್ ಇದ್ದಾರೆ. ಫಸ್ಟ್ ಒನ್ ಈಸ್ ದ ಪರ್ಸನ್ ಹೂ ರೈಟ್ಸ್ ದ ಲೆಟರ್, ಪತ್ರ ಬರಿತಕ್ಕಂಥವನು. ದ ಸೆಕೆಂಡ್ ಏಜೆನ್ಸಿ ಈಸ್ ದ ಮೆಸೇಜ್ ಆ್ಯಂಡ್ ದ ಏಜೆನ್ಸಿ ಬೈ ವಿಚ್ ಸಚ್ ಮೆಸೇಜ್ ಈಸ್ ಟ್ರಾನ್ಸ್ಮಿಟೆಡ್. ಇಟ್ ಮೇ ಬಿ ಎ ಪೋಸ್ಟ್ ಆಫೀಸ್ ಆರ್ ಎ ಕೊರಿಯರ್ ಆರ್ ಇಮೇಲ್ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಮೆಸೇಜನ್ನು ರವಾನೆ ಮಾಡ್ತಕ್ಕಂಥ ಏಜೆಂಟ್ ಈಸ್ ದ ಸೆಕೆಂಡ್ ಒನ್. ಅದು ಪೋಸ್ಟ್ ಆಫೀಸ್ ಇರ್ಬೋದು, ಕೊರಿಯರ್ಸ್ ಇರ್ಬೋದು. ಸಮ್ಟೈಮ್ಸ್ ವಿ ಮೇಲ್ ದ ಲೆಟರ್ಸ್ ಥ್ರೂ ಇಮೇಲ್. ದ ಪಾರ್ಟಿ ಟು ಓನ್ ದ ಮೆಸೇಜ್ ಈಸ್ ಟು ಬಿ ಡೆಲಿವರ್ಡ್ ಈಸ್ ದ ರಿಸೀವರ್. ಯಾರಿಗೆ ಮಾಹಿತಿ ತಲುಪಬೇಕಾಗಿದೆ, ರಿಸೀವರ್, ಪತ್ರ ರಿಸೀವ್ ಮಾಡ್ಕೊಳ್ಳೋನು ಈಸ್ ದ ಥರ್ಡ್ ಏಜೆನ್ಸಿ ಆರ್ ದಿ ಥರ್ಡ್ ಏಜೆಂಟ್. ಸೊ ದ ರೈಟರ್ ಈಸ್ ದ ಫಸ್ಟ್ ಏಜೆಂಟ್. ದ ಪೋಸ್ಟ್ ಆಫೀಸ್ ಆರ್ ಕೊರಿಯರ್ಸ್ ಆರ್ ದ ಮೇಲ್ಸ್ ಈಸ್ ದ ಸೆಕೆಂಡ್ ಏಜೆನ್ಸಿ ಆ್ಯಂಡ್ ದ ರಿಸೀವರ್ ಈಸ್ ದ ಥರ್ಡ್ ಏಜೆನ್ಸಿ. ಸೊ ಈ 3 ಏಜೆನ್ಸೀಸ್ ಆರ್ ಇನ್ವಾಲ್ಡ್ ಇನ್ ಲೆಟರ್. ಲೆಟ್ ಅಸ್ ನೋ ದ ಯೂಸ್ ಆಫ್ ಲೆಟರ್ಸ್. ಪತ್ರ ವ್ಯವಹಾರದ ಲಾಭಗಳೇನು? ವಿ ಸೆಂಡ್ ಆ್ಯಂಡ್ ರಿಸೀವ್ ಲೆಟರ್ಸ್ ಅಟ್ ಸಮ್ ಪಾಯಿಂಟ್ ಇನ್ ಅವರ್ ಲೈಫ್ಸ್. ಒನ್ ಡೇ ಆರ್ ದಿ ಅದರ್, ಫಾರ್ ಒನ್ ರೀಸನ್ ಆರ್ ದಿ ಅದರ್, ವಿ ರಿಸೀವ್ ದ ಲೆಟರ್ಸ್ ಆ್ಯಂಡ್ ವಿ ರೈಟ್ ಲೆಟರ್ಸ್. ಪತ್ರ ಬರೆಯೋದು ಇದೆ, ಸ್ವೀಕಾರ ಮಾಡೋದು ಇದೆ. ಬಟ್ ದೀಸ್ ಡೇಸ್ ವಿ ಹಾರ್ಡ್ಲಿ ರೈಟ್ ಲೆಟರ್ಸ್ ಆ್ಯಂಡ್ ರಿಸೀವ್ ಲೆಟರ್ಸ್. ಬಟ್ ವಿ ಕೆನಾಟ್ ಡಿನೈ ದಟ್ ಇಟ್ ಈಸ್ ಔಟ್ ಆಫ್ ಪ್ಲೇಸ್. ಪತ್ರ ವ್ಯವಹಾರ ನಡೆಯೋದೇ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ದೇರ್ ಇನ್ ಪ್ರಾಕ್ಟೀಸ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಅಫಿಷಿಯಲ್ ಟ್ರಾನ್ಸಾಕ್ಷನ್ಸ್, ಕರೆಸ್ಪಾಂಡೆನ್ಸ್, ಲೆಟರ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ದ ಓಲ್ಡೆಸ್ಟ್ ಫಾರಮ್ ಆಫ್ ಕಮ್ಯುನಿಕೇಷನ್ ಯೂಸ್ಡ್ ಬೈ ದಿ ಹ್ಯೂಮನ್ ಬೀಯಿಂಗ್ಸ್. ಮಾನವ ಸಮಾಜದಲ್ಲಿ ಬಳಕೆ ಮಾಡಿದಂಥ ಒಂದು ಓಲ್ಡೆಸ್ಟ್ ಫಾರಮ್ ಆಫ್ ಕಮ್ಯುನಿಕೇಷನ್. ಭಾಳ ಹಳೇದಾಗಿರ್ತಕ್ಕಂಥ ಪತ್ರ ವ್ಯವಹಾರ. ಇತ್ತೀಚೆಗೆ ಭಾಳ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ಮೀನ್ಸ್
technological means are available to the human beings. But in the first, letter writing was the only means of communication, and it is the oldest one. The most important one before the advent of the telephone, fax, telex and others. ಇವೆಲ್ಲ ಅಡ್ವಾನ್ಸ್ಡ್ ಟೆಲಿಫೋನು, ಮೊಬೈಲ್ ಫೋನ್ಸು, ಟೆಲೆಕ್ಸು, ಫ್ಯಾಕ್ಸು ಇದೆಲ್ಲ ಬರೋದಕ್ಕಿಂತ ಮುಂಚೆ ಪತ್ರ ವ್ಯವಹಾರ ಒಂದೇ ಕಮ್ಯುನಿಕೇಷನಿನ ಒಂದು ಮಾರ್ಗ, ಮೀನ್ಸ್ ಸಾಧನವಾಗಿತ್ತು. The modern modes of communications have taken precedence over the letter, but today the modern modes of communication like mobile phones, faxes, emails have taken the precedence over the letter. They have put letter writing behind, and they are more and more practiced by the people today. Modern media of transmission like fax and email have high speed. The advantage of the modern means of communication is that they communicate the message with high speed, and they can transmit the written word instantaneously, immediately, within no time. ಕ್ಷಣ ಮಾತ್ರದಲ್ಲಿನೇ ನಮ್ಮ ಮೆಸೇಜನ್ನು ಧ್ವನಿ ಸಮೇತವಾಗಿ ತಲುಪಿಸ್ತಕ್ಕಂಥ ಸಾಮರ್ಥ್ಯ ಇದೆ. ಸ್ಟಿಲ್, however it is, whatever it is, however useful the modern communication means may be, but letter writing, even though it is an old one, remains as one of the most reliable forms of communications. ಅತ್ಯಂತ ರಿಲಯಬಲ್, ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಮೀನ್ಸ್ ಆಫ್ ಕಮ್ಯುನಿಕೇಷನ್. ಬೇರೆ ಮಾಧ್ಯಮಗಳು however strong they are, however impressive they are, however useful they are, even though they have many more advantages, we use the letter writing, and it is the most reliable one. Letter writing is a skill or an art. Letter writing anna we cannot undermine letter writing, because the letters written in the past by the well-known scholars, leaders, are published in the form of a book, and even now we read those letters. For example, letters exchanged between Gandhiji and Rabindranath Tagore. They are the literary works. We read them even today. They have such a great values in them. Even now, Jawaharlal Nehru wrote so many letters to his daughter from the jail. Those letters are also published in the form of a book. ಅವನ್ನು ಸಹ ಪುಸ್ತಕ ರೂಪದಲ್ಲಿ ಪಬ್ಲಿಷ್ ಮಾಡಲಾಗಿದೆ. ವಿ ರೀಡ್ ಆಲ್ ದೋಸ್ ಲೆಟರ್ಸ್ ಈವನ್ ಟುಡೇ. ದೇ ಆರ್ ವೆರಿ ವೆರಿ ಎಜುಕೇಟಿವ್, ಮೀನಿಂಗ್ಫುಲ್, ಆ್ಯಂಡ್ ದೇ ಕನ್ವೆ ಸೋ ಮೆನಿ ವ್ಯಾಲ್ಯೂಸ್ ಆ್ಯಂಡ್ ಸ್ಕಿಲ್ಸ್, ಇನ್ಕಲ್ಕೇಟ್ ಸೋ ಮೆನಿ ಸ್ಕಿಲ್ಸ್ ಇನ್ ಅಸ್. ಸೊ ಲೆಟರ್ ರೈಟಿಂಗ್ ಈಸ್ ಎನ್ ಆರ್ಟ್. ಕಲೆ, ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಕಲೆ. ಅದು ಒಂದು ಸಾಹಿತ್ಯ ಪ್ರಕಾರ. ಇಟ್ ಹ್ಯಾಸ್ ಬಿಕಮ್ ಎ ಲಿಟರರಿ ಫಾರ್ಮ್, ವೆರಿ ಇಂಪಾರ್ಟೆಂಟ್ ಲಿಟರರಿ ಫಾರ್ಮ್. ಬಟ್ ಪ್ರೆಸೆಂಟ್ ಡೇ ಗ್ಯಾಡ್ಗೆಟ್ಸಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದು, ಇಟ್ ಈಸ್ ಮೊಮೆಂಟ್ರಿ. ಆ್ಯಸ್ ಸೂನ್ ಆ್ಯಸ್ ವಿ ಕಮ್ಯುನಿಕೇಟ್, ಇಟ್ ಕಮ್ಸ್ ಟು ಎನ್ ಎಂಡ್. ಇಟ್ ಡಸ್ ನಾಟ್ ರಿಮೈನ್ ಫಾರ್ ಎವರ್, ಆ್ಯಂಡ್ ಇಟ್ ಈಸ್ ನಾಟ್ ರೆಕಾರ್ಡೆಡ್ ಅಟ್ ಆಲ್. ಅದನ್ನು ಸ್ಟೋರ್ ಮಾಡಿ ಮುಂದಿನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಇದಿಲ್ಲ. ನಾವು ಏನು ಬೇಕೋ ಅದನ್ನು ಕ್ಷಣ ಮಾತ್ರದಲ್ಲಿ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಬಟ್ ಇನ್ ದ ಫಾಸ್ಟ್, ವೆನ್ ಪೀಪಲ್ ರೋಟ್ ದಿ ಲೆಟರ್ಸ್, ದೇ ಮೇಡ್ ಎ ಕೇರ್ಫುಲ್ ಪ್ಲಾನ್ ಆ್ಯಂಡ್ presented the ideas, things in the letter very systematically, organically, logically, and they are very very perfect ones. They are just like the literary works. Letter writing is a changing, as it may be a confirmation or a follow-up of telephone call or email or fax. Today, the purpose of writing a letter is different. In the past, we wrote letters to communicate the main idea or the information to the receiver. But today, it has undergone a change. ಪತ್ರ ವ್ಯವಹಾರ ಸ್ವಲ್ಪ ಬದಲಾವಣೆಗಳನ್ನು ಹೊಂದಿದೆ. ಟುಡೇ ವಿ ರೈಟ್ ಲೆಟರ್ಸ್ ಟು ಗೆಟ್ ದ ಕನ್ಫರ್ಮೇಷನ್, ಅಥೆಂಟಿಕೇಷನ್. ಈಗಾಗಲೇ ಟೆಲಿಫೋನಲ್ಲಿ, ಫ್ಯಾಕ್ಸಲ್ಲಿ, ಇಮೇಲಲ್ಲಿ ಇನ್ಫಾರ್ಮೇಷನ್ ಈಸ್ ಆಲ್ರೆಡಿ ಫಾಸ್ಟ್.
ಅವರು ನೋಡಿದಾರೆ ಇಲ್ವೋ, ನಾಳೆ ಕಳಿಸಿರೋದಕ್ಕೆ ರೆಕಾರ್ಡ್ ಉಳಿಯುತ್ತೋ ಇಲ್ವೋ ಅನ್ನೋದನ್ನು ಇದು ಮಾಡಲಿಕ್ಕೆ ವಿ ಸೆಂಟ್ ಅನ್ ಹಾರ್ಡ್ ಕಾಪಿ. ಸಾಫ್ಟ್ ಕಾಪೀಸ್ ಆರ್ ಸೆಂಟ್, ಬಟ್ ಲೆಟರ್ ರೈಟಿಂಗ್ ಈಸ್ ಸೆಂಟ್ ಇನ್ ದ ಫಾರ್ಮ್ ಆಫ್ ಆನ್ ಹಾರ್ಡ್ ಕಾಪಿ ಟುಡೇ, ಜಸ್ಟ್ ಫಾರ್ ಕನ್ಫರ್ಮೇಷನ್ ಆ್ಯಂಡ್ ಫಾಲೋ ಅಪ್ ಆಫ್ ಟೆಲಿಫೋನ್ ಕಾಲ್ ಮಾಡಿರ್ತೀವಿ, ಬಟ್ ವಿ ಪೋಸ್ಟ್ ದ ಲೆಟರ್ ಅಗೈನ್ ಫಾರ್ ಕನ್ಫರ್ಮೇಷನ್ ಫಾರ್ ಎ ಫಾಲೋ ಅಪ್ ಆ್ಯಕ್ಟಿವಿಟಿ. ಇಟ್ ಫಾಲೋಸ್ ಈವನ್ ದ ಇಮೇಲ್ ಆರ್ ಫ್ಯಾಕ್ಸ್ ಕಳಿಸಿದ್ರು ವಿ ಸೆಂಡ್ ಎ ಹಾರ್ಡ್ ಕಾಪಿ. ಸೊ ಲೆಟರ್ ರೈಟಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಈವನ್ ದೋ ಇಟ್ ಹ್ಯಾಸ್ ಲಾಸ್ಟ್ ಇಟ್ ಸಿಗ್ನಿಫಿಕೆನ್ಸ್, ಇಟ್ ಈಸ್ ನಾಟ್ ಔಟ್ರೈಟ್ಲಿ ರಿಜೆಕ್ಟೆಡ್. ಸಂಪೂರ್ಣವಾಗಿ ತಿರಸ್ಕಾರ ಮಾಡೋ ಕೆಲಸ ಆಗಿಲ್ಲ, ಆ್ಯಂಡ್ ವಿ ಕೆನಾಟ್ ರಿಜೆಕ್ಟ್ ಇಟ್ ಆಲ್ಸೋ. ಅದನ್ನು ತಿರಸ್ಕಾರ ಮಾಡೋಕ್ಕೂ ಸಾಧ್ಯ ಇಲ್ಲ. ದ ಲೆಟರ್ ಇಟ್ ಸೆಲ್ಫ್ ಮೇ ಬಿ ಟ್ರಾನ್ಸ್ಮಿಟೆಡ್ ಬೈ ಫ್ಯಾಕ್ಸ್ ಇನ್ಸ್ಟೆಡ್ ಆಫ್ ಬೈ ಮೇಲ್. Even through the fax we can send the letters. We can post it through the couriers or post office, or sometimes we can fax it. Instead of sending a mail, we can fax the letters. So letter writing is a skill, was a skill. It was an art to be cultivated. Everybody cannot write the letters, very good letters. We find it very difficult to fill in an application, just filling in the details that are expected and our own details. ಒಂದು ಅರ್ಜಿ ಹಾಕಬೇಕಾದ್ರೆ ನಾವು ವಿ ಫೇಸ್ ಸೊ ಮೆನಿ ಡಿಫಿಕಲ್ಟೀಸ್. ಅರ್ಜಿನಲ್ಲಿ ಏನೇನು ಮಾಹಿತಿ ಕೊಡಬೇಕು ಅಂತ ಇದೆ, ಇನ್ಕ್ಲೂಡಿಂಗ್ ವೆರಿ ಸಿಂಪಲ್ ಥಿಂಗ್ಸ್ ಲೈಕ್ ನೇಮ್ಸು, ಅಡ್ರೆಸ್ಸು, ಟೆಲಿಫೋನ್ ನಂಬರ್, ಬ್ಲಡ್ ಗ್ರೂಪ್, ದ ಸ್ಕೂಲ್ ಆರ್ ಕಾಲೇಜ್ ದ್ಯಾಟ್ ವಿ ಸ್ಟಡಿಡ್ ಇನ್ ದ ಫಾಸ್ಟ್. ಇಂಥ ಡೀಟೇಲ್ಸ್ ಕೊಡೋದ್ರಲ್ಲೇ ನಾವು ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತೀವಿ. ಬಟ್ ರೈಟಿಂಗ್ ಎ ಲೆಟರ್ ಆನ್ ಎ ಬ್ಲಾಂಕ್ ಪೇಪರ್, ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಕಲ್ಟಿವೇಷನ್, ಪ್ರಿಪರೇಷನ್, ಪ್ಲಾನ್. ಅದಕ್ಕೆ ಭಾಳ ಪೂರ್ವ ಸಿದ್ಧತೆ ಬೇಕಾ. ಕನ್ಸ್ಟೆಂಟ್ ಪ್ರಾಕ್ಟೀಸ್ ಈಸ್ ನೀಡೆಡ್ ಫಾರ್ ರೈಟಿಂಗ್ ಕನ್ವಿನ್ಸಿಂಗ್ ಆ್ಯಂಡ್ ಎಫೆಕ್ಟಿವ್ ಲೆಟರ್ಸ್. ವಿ ಕ್ಯಾನ್ ರೈಟ್ ಲೆಟರ್ಸ್, ಬಟ್ ಟು ರೈಟ್ ಎ ವೆರಿ ವೆರಿ ಕನ್ವಿನ್ಸಿಂಗ್ ಆ್ಯಂಡ್ ಎಫೆಕ್ಟಿವ್ ಲೆಟರ್ಸ್, ಮನವರಿಕೆ ಆಗೋ ರೀತಿ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ಪತ್ರಗಳನ್ನು ಬರೀತಕ್ಕಂಥ ಒಂದು ಕಲೆಯನ್ನು ಕಲೀಲಿಕ್ಕೆ ವಿ ನೀಡ್ ಕನ್ಸ್ಟೆಂಟ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಈಸ್ ದ ಓನ್ಲಿ ವೇ ಟು ಲರ್ನ್ ದಿಸ್ ಸ್ಕಿಲ್. ಇದು ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕಿಲ್ ವಿಚ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಇನ್ ದ ಪ್ರೆಸೆಂಟ್ ಡೇ ವರ್ಲ್ಡ್. ಇವತ್ತಿನ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರತಿಯೊಬ್ಬನಿಗೂ ಲೆಟರ್ ರೈಟಿಂಗಿನ ಕಲೆಯ ಪರಿಚಯ ಇರಲೇಬೇಕು. That too, you must be in a position to write convincing and effective letters. So the ability to write good letters is a sign of good education. One who writes convincing and effective letters means to say that he is well educated and he knows the skills of communication. ಅವನಿಗೆ ಕಮ್ಯುನಿಕೇಷನ್ ಸ್ಕಿಲ್ ಗೊತ್ತಿದೆ, ಶಿಕ್ಷಣ ಚೆನ್ನಾಗಿದೆ ಅಂತ ಅರ್ಥ. The purpose of writing letters could be formal or informal. We write letters for formal needs and informal needs. ಫಾರ್ಮಲ್ ಸನ್ನಿವೇಶಗಳಿಗೆ, ಅವಶ್ಯಕತೆಗಳಿಗೆ ಮತ್ತು ಇನ್ಫಾರ್ಮಲ್ ಅವಶ್ಯಕತೆಗಳಿಗೂ ನಾವು ಲೆಟ್ರನ್ನು ಬರೀತಕ್ಕಂಥ ಅಭ್ಯಾಸ ಇದೆ. ವಾಟ್ ಈಸ್ ಫಾರ್ಮಲ್ ಆ್ಯಂಡ್ ವಾಟ್ ಈಸ್ ಇನ್ಫಾರ್ಮಲ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿ ಮಸ್ಟ್ ಬಿ knowing all these things. Informal and formal letters. Informal letters are usually written among the relatives and friends. You know that very well. Informal letters are usually written among the relatives and friends. ಸ್ನೇಹಿತರು ಮತ್ತು ಸಂಬಂಧಿಕರ ನಡುವೆ ನಡೀತಕ್ಕಂಥ ಪತ್ರ ವ್ಯವಹಾರ ಏನಿದೆ, ದ್ಯಾಟ್ ಈಸ್ ಕಾಲ್ಡ್ ಅನ್ ಇನ್ಫಾರ್ಮಲ್ ಲೆಟರ್ಸ್. ದೋಸ್ ಲೆಟರ್ಸ್ ಆರ್ ಕಾಲ್ಡ್ ಇನ್ಫಾರ್ಮಲ್ ಲೆಟರ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಪ್ರೈವೇಟ್ ಲೆಟರ್ಸ್. ಅವನ್ನು ಖಾಸಗಿ ಪತ್ರಗಳು ಅಂತಲೂ ಕರಿತೀವಿ. ದೇ ಆರ್ ರಿಲೇಟೆಡ್ ಟು ಪರ್ಸನಲ್ ಮ್ಯಾಟರ್ಸ್ ಬಿಟ್ವೀನ್ ದ ರೈಟರ್ ಆ್ಯಂಡ್ ದ ಅಡ್ರೆಸ್. ಖಾಸಗಿ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಖಾಸಗಿ ವಿಚಾರಗಳು ಪತ್ರ ಬರೆಯೋವನಿಗೆ ಮತ್ತು ಪತ್ರವನ್ನು ಯಾರಿಗೆ ಅಡ್ರೆಸ್ ಮಾಡಿದ್ದಾರೆ, ದ ಅಡ್ರೆಸ್ಸಿ ಆ್ಯಂಡ್ ದ ರೈಟರ್, ಅವರ ನಡುವಿನ ಸಂಬಂಧಗಳನ್ನು ಆ ಪತ್ರ ವ್ಯವಹಾರದಲ್ಲಿ ಇದು ಮಾಡಲಾಗುತ್ತೆ. ಸೊ ದೀಸ್ ಇನ್ಫಾರ್ಮಲ್ ಲೆಟರ್ಸ್ ಆರ್ ಪ್ರೈವೇಟ್ ಲೆಟರ್ಸ್. ದೇ ನೆರೇಟ್ ಎನ್ ಇವೆಂಟ್. ಅಲ್ಲಿ ಪರ್ಸ್ನಲ್ ಲೆಟರ್ಸಲ್ಲಿ, ಪ್ರೈವೇಟ್ ಲೆಟರ್ಸಲ್ಲಿ ಯಾವ ವಿಷಯ ಬಗ್ಗೆ ಬರೆದಿರ್ತಾರೆ ಅಂತ ನೋಡೋದಾದರೆ, ವಿ ನೆರೇಟ್ ಎನ್ ಇವೆಂಟ್ ದ್ಯಾಟ್ ಹ್ಯಾಪನ್ಡ್ ಇನ್ ಅವರ್ ಲೈಫ್, ದ್ಯಾಟ್ ಹ್ಯಾಪನ್ಡ್ ಇನ್ ಅವರ್ ವಿಲೇಜ್, ಇನ್ ಅವರ್ ಟೌನ್.
ಯಾವುದೋ ಒಂದು ಮುಖ್ಯ ಘಟನೆ ನಮ್ಮ ಜೀವನದಲ್ಲಿ, ನಮ್ಮ ಹಳ್ಳಿನಲ್ಲಿ ಹಬ್ಬನೋ ಇನ್ಯಾವುದೋ ಘಟನೆ ಆಗಿರುತ್ತೆ, ಅದನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಹಿಂದೆ ಬರೀತಾ ಇದ್ವಿ. ಈಗ ಫೋನಲ್ಲೇ ಚರ್ಚೆ ಮಾಡೋದಾಗುತ್ತೆ. ಬಟ್ ಲೆಟರ್ ರೈಟಿಂಗ್ ವಾಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಮೀನ್ಸ್ ಟು ರೈಟ್ ಆರ್ ನೆರೇಟ್ ಅನ್ ಈವೆಂಟ್. ಡಿಸ್ಕ್ರೈಬ್ ದ ಪ್ಲೇಸಸ್. ಸಾಮಾನ್ಯವಾಗಿ ಹಿಂದೆ ಪ್ರವಾಸ ಹೋಗಿ ಬಂದವರು ತಮ್ಮ ಸ್ನೇಹಿತರೆ, ದೂರದ ಸಂಬಂಧಿಗಳಿಗೆ ತಾವು ಏನೇನನ್ನು ನೋಡಿದ್ವಿ ಅನ್ನೋದನ್ನು, ನೋಡಿದ ಪ್ಲೇಸಸ್ಸಿನ ಬಗ್ಗೆ ಡಿಸ್ಕ್ರೈಬ್ ಮಾಡಿ, ವರ್ಣನೆ ಮಾಡಿ ಪತ್ರ ವ್ಯವಹಾರ ಬರೀತಾರೆ. ಆ್ಯಂಡ್ ದ ಮಾನ್ಯುಮೆಂಟ್ಸ್, ಸ್ಮಾರಕಗಳ ಬಗ್ಗೆ. ಸೊ ಪರ್ಸನಲ್ ಲೆಟರ್ಸ್ ಎಕ್ಸ್ಚೇಂಜ್ ಡೊಮೆಸ್ಟಿಕ್ ಇಶ್ಯೂಸ್. ವೈಯಕ್ತಿಕ ಪತ್ರಗಳಲ್ಲಿ ಕೌಟುಂಬಿಕ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಎಕ್ಸ್ಚೇಂಜ್ ಆಗುತ್ತೆ, ವಿನಿಮಯ ಆಗುತ್ತೆ. ಸಮ್ಟೈಮ್ಸ್ ವಿ ರೈಟ್ ಲೆಟರ್ಸ್ ಟು ಎಕ್ಸ್ಟೆಂಡ್ ಇನ್ವಿಟೇಷನ್ಸ್ ಟು ಸರ್ಟನ್ ಫಂಕ್ಷನ್ಸ್. ಯು ನೋ ಹೌ ವಿ ಎಕ್ಸ್ಟೆಂಡ್ ಇನ್ವಿಟೇಷನ್ಸ್ ಥ್ರೂ ದ ಲೆಟರ್ಸ್. ಇನ್ವಿಟೇಷನ್ ಲೆಟರ್ಸ್, ವೆಡ್ಡಿಂಗ್ ಕಾರ್ಡ್ಸ್ ಫಾರ್ ಎಕ್ಸಾಂಪಲ್. ವೆಡ್ಡಿಂಗ್ ಇನ್ವಿಟೇಷನ್ಗೆ, ಫಂಕ್ಷನ್ಸ್ ಇನ್ವಿಟೇಷನನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ, ಡಿನ್ನರ್ ಪಾರ್ಟಿ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ವಿ ಯೂಸ್ ದೀಸ್ ಇನ್ವಿಟೇಷನ್ ಲೆಟರ್ಸ್. ಸೊ ಪ್ರೈವೇಟ್ ಲೆಟರ್ಸ್ ಆರ್ ಇನ್ಫಾರ್ಮಲ್ ಲೆಟರ್ಸು ಇಂಥ ವಿಷಯಗಳಿಗೆ, ನೆರೇಷನಿಗೆ, ಡಿಸ್ಕ್ರೈಬ್ ಮಾಡಲಿಕ್ಕೆ, ಡೊಮೆಸ್ಟಿಕ್ ಇಶ್ಯೂಸನ್ನು ಚರ್ಚೆ ಮಾಡಲಿಕ್ಕೆ, ಈವನ್ ಟು ಇನ್ವೈಟ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಟು ಸರ್ಟನ್ ಫಂಕ್ಷನ್ಸ್ ದ್ಯಾಟ್ ವಿ ಕಂಡಕ್ಟ್ ಆರ್ ಸೆಲೆಬ್ರೇಟ್. ನಾವು ಮಾಡ್ತಕ್ಕಂಥ ನೆರವೇರಿಸ್ತಕ್ಕಂಥ ಕೆಲವು ಸಭೆ ಸಮಾರಂಭಗಳಿಗೆ, ಆಚರಣೆಗಳಿಗೆ ಅವರನ್ನು ಆಹ್ವಾನ ಮಾಡಲಿಕ್ಕೂ ನಾವು ಈ ಪರ್ಸ್ನಲ್ ಲೆಟರ್ಸನ್ನು ಬಳಕೆ ಮಾಡ್ತೀವಿ. ಸೊ ದೀಸ್ ಇನ್ಫಾರ್ಮಲ್ ಲೆಟರ್ಸ್ ಹ್ಯಾವ್ ನೋ ಮಿಕ್ಸ್ಡ್ ಪ್ಯಾಟ್ರನ್. ಇವಕ್ಕೆ ಒಂದು ಪ್ಯಾಟ್ರನ್, ಮಾದರಿ ಇಲ್ಲ. ಒನ್ ಕ್ಯಾನ್ ರೈಟ್ ಇನ್ ಹಿಸ್ ಓನ್ ವೇ. Length can vary from one page to many pages. Even the length restriction is also not there in informal letters. We can write very short letters or a letter consisting of many pages, running into pages. ಅನೇಕ ಪುಟಗಳಿರ್ತಕ್ಕಂಥ ಉದ್ದನೆಯ ಪತ್ರವನ್ನಾದರೂ ಬರೀಬಹುದು. There is no fixed pattern and there is no restrictions on the length of the letter. It depends on who writes to whom and in what context. The length of the letter or the pattern of the letter depends on the person who writes and to whom he writes and what is the context. ಯಾವ ಸನ್ನಿವೇಶದಲ್ಲಿ ಯಾರು ಯಾರಿಗೆ ಬರೀತಾರೆ ಅನ್ನೋದರ ಆಧಾರದ ಮೇಲೆ ಅದರ ಲೆಂತ್ ಇದು ಇದಾಗಿರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದಿ ಇನ್ಫಾರ್ಮಲ್ ಲೆಟರ್ಸ್ ಆರ್ ದಿ ಪ್ರೈವೇಟ್ ಲೆಟರ್ಸ್. ಇಟ್ ಹಸ್ ಕಮ್ ಟು ದಿ ಫಾರ್ಮಲ್ ಲೆಟರ್ಸ್. ಈ ಫಾರ್ಮಲ್ ಲೆಟರ್ಸ್ ಅಂದರೆ ಯಾವುದು? ಫಾರ್ಮಲ್ ಲೆಟರ್ಸ್ ಡೀಲ್ ವಿತ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆನ್ ದ ಒನ್ ಹ್ಯಾಂಡ್. ಫಾರ್ಮಲ್ ಲೆಟರ್ಸು ಟ್ರೇಡ್ ಆ್ಯಂಡ್ ಕಾಮರ್ಸಿನ ವ್ಯವಹಾರಗಳನ್ನು, ವ್ಯಾಪಾರ ವಾಣಿಜ್ಯ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಳಸ್ತಕ್ಕಂಥ ಪತ್ರಗಳು ಆನ್ ದ ಒನ್ ಹ್ಯಾಂಡ್. ದೇ ಇನ್ಕ್ಲೂಡ್ ಲೆಟರ್ಸ್ ರಿಟರ್ನ್ ಟು ಆ್ಯಂಡ್ ಬೈ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಬಾಡೀಸ್. ಸರ್ಕಾರಕ್ಕೆ ಸಾರ್ವಜನಿಕರು ಬರೆದಂಥ ಪತ್ರ ವ್ಯವಹಾರ ಅಥವಾ ಸರ್ಕಾರ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸಲಿಕ್ಕೆ ಬರೆದಂಥ ಪತ್ರಗಳು, ಅದನ್ನು ಇನ್ಕ್ಲೂಡ್ ಆಗುತ್ತೆ. ಫಾರ್ಮಲ್ ಲೆಟರ್ಸು ಟ್ರೇಡ್ ಆ್ಯಂಡ್ ಕಾಮರ್ಸಿಗೆ ಸಂಬಂಧಪಟ್ಟಿರೋದು. ಲೆಟರ್ಸ್ ರಿಟರ್ನ್ ಬೈ ದ ಗೌರ್ಮೆಂಟ್ ಟು ದಿ ಪಬ್ಲಿಕ್ಸ್ ಆ್ಯಂಡ್ ದ ಲೆಟರ್ಸ್ ರಿಟರ್ನ್ ಬೈ ದ ಪಬ್ಲಿಕ್ಸ್ ಟು ದ ಗೌರ್ಮೆಂಟ್. ಸರ್ಕಾರಕ್ಕೆ ಸಾರ್ವಜನಿಕರು ಬರೆದಿರ್ತಕ್ಕಂಥ ಪತ್ರಗಳು ಅದನ್ನು ಸೇರುತ್ತೆ. ದೇ ಆರ್ ದಿ ಅಫಿಷಿಯಲ್ ಲೆಟರ್ಸ್. And the public letters written to the editors of a newspaper on a public grievances. You might have seen in newspapers. So many readers write letters to the editors of a newspaper and get them published. In those letters, they draw the attention of the concerned authorities about the grievances they face in their day-to-day life. ಸಾಮಾನ್ಯ ಜನ, ಸಾರ್ವಜನಿಕರು ತಮ್ಮ ದಿನನಿತ್ಯದ ಜೀವನದಲ್ಲಿ ಎದುರಿಸ್ತಕ್ಕಂಥ, ಅನುಭವಿಸ್ತಾ ಇರ್ತಕ್ಕಂಥ ಕುಂದುಕೊರತೆಗಳನ್ನು, ಗ್ರಿವೆನ್ಸಸ್ಸನ್ನು ಸೆಟ್ರೈಟ್ ಮಾಡಲಿಕ್ಕೆ, ರೀಡ್ರೆಸ್ ಮಾಡಲಿಕ್ಕೆ, ಅಡ್ರೆಸ್ ಮಾಡಲಿಕ್ಕೆ, ಸರ್ಕಾರಿ ಅಧಿಕಾರಿಗಳ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಇದು ಒಂದು ಮಾಧ್ಯಮವಾಗಿ ಬಳಕೆ ಮಾಡ್ತಾರೆ. ಆ ಪತ್ರಗಳನ್ನು ದೇ ಆರ್ ಆಲ್ಸೋ ಕಾಲ್ಡ್ ಫಾರ್ಮಲ್ ಲೆಟರ್ಸ್. ಸೊ ಫಾರ್ಮಲ್ ಲೆಟರ್ಸ್ written to a person in a company or an organization for some work related purpose.
ಫಾರ್ಮಲ್ ಲೆಟರ್ಸ್ ಅನ್ನೋದು ಇಟ್ ಈಸ್ ಎ ಲೆಟರ್ ರಿಟರ್ನ್ ಟು ಎ ಪರ್ಸನ್ ಇನ್ ಎ ಕಂಪನಿ ಆರ್ ಇನ್ ಎನ್ ಆರ್ಗನೈಜೇಷನ್ ಫಾರ್ ಸಮ್ ವರ್ಕ್ ರಿಲೇಟೆಡ್ ಪರ್ಪಸ್. ಒಂದು ಯಾವುದೋ ಕೆಲಸದ ಉದ್ದೇಶದ ನಿಮಿತ್ತ ಬರೆದಿರ್ತಕ್ಕಂಥ ಪತ್ರ. ಫಾರ್ಮಲ್ ಲೆಟರ್ಸ್ ರಿಕ್ವೈರ್ ಕೇರ್ಫುಲ್ ಪ್ರಿಪರೇಷನ್ ಆ್ಯಂಡ್ ಎ ಫಿಕ್ಸ್ಡ್ ಪ್ಯಾಟರ್ನ್ ಅನ್ಲೈಕ್ ದಿ ಇನ್ಫಾರ್ಮಲ್ ಲೆಟರ್ಸ್. Formal letters require careful preparation on the one hand and they follow a fixed pattern. ಫಾರ್ಮಲ್ ಲೆಟರ್ಸಿಗೆ ಒಂದು ಪೂರ್ವ ಸಿದ್ಧತೆ ಭಾಳ ಮುಖ್ಯ. ಅದರ ಜೊತೆಗೆ ದೇ ಫಾಲೋ ಎ ಫಿಕ್ಸ್ಡ್ ಪ್ಯಾಟ್ರನ್, ಹಿಂಗೆ ಬರೀಬೇಕು ಅಂತ ಒಂದಿಷ್ಟು ನೀತಿ ನಿಯಮಗಳಿದೆ, ಅವು ಎರಡು ಭಾಳ ಮುಖ್ಯ. ಫಾರ್ಮಲ್ ಆರ್ ಅಫಿಷಿಯಲ್ ಲೆಟರ್ಸ್ ಆರ್ ದೋಸ್, ಯಾವ್ಯಾವುದು ಅದು ಅಂತ ಅನ್ನೋದಾದರೆ ರಿಟರ್ನ್ ಆ್ಯಸ್ ಎ ಪಾರ್ಟ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಫಸ್ಟ್ ವ್ಯಾವಹಾರಿಕವಾಗಿ ಬರೆದಂಥ ಪತ್ರಗಳು. ಈ ಒಂದು ಅಪ್ಲಿಕೇಶನ್ ಲೆಟರ್ಸ್ ಅರ್ಜಿ ಆಗ್ತಕ್ಕಂಥದ್ದು ಭಾಳಷ್ಟು ಬೆನಿಫಿಟ್ಸ್, ಸರ್ಕಾರಿ ಸವಲತ್ತುಗಳನ್ನು ಪಡೀಲಿಕ್ಕೆ ಸಾರ್ವಜನಿಕರು ದೇ ರೈಟ್ ಲೆಟರ್ಸ್, ಅಪ್ಲಿಕೇಶನ್ಸ್, ದೇ ಆರ್ ಆಲ್ಸೋ ಫಾರ್ಮಲ್ ಲೆಟರ್ಸ್. ಈವನ್ ಲೆಟರ್ಸ್ ಆಫ್ ಎನ್ಕ್ವೈರಿ ಮಾಡಲಿಕ್ಕೆ, ವಿಚಾರ ತಿಳ್ಕೊಳ್ಳಿಕ್ಕೆ, ಮಾಹಿತಿ ಗಳಿಸಲಿಕ್ಕೆ ಬರೆದಂಥ ಪತ್ರಗಳು. ಆ್ಯಂಡ್ ಈವನ್ ದ ಲೆಟರ್ಸ್ ಟು ದ ಎಡಿಟರ್ಸ್, ಇವೆಲ್ಲ ಆಲ್ ದೀಸ್ ಟೈಪ್ಸ್ ಆಫ್ ಲೆಟರ್ಸ್ ಕಮ್ ಅಂಡರ್ ಫಾರ್ಮಲ್ ಲೆಟರ್ಸ್. ಅವೆಲ್ಲ ಫಾರ್ಮಲ್ ಲೆಟರ್ಸಿನ ಕೆಳಗಡೆ ಬರ್ತಕ್ಕಂಥದ್ದು. ನಾವು ಲೆಟ್ ಅಸ್ ಸಿ ಸಮ್ ಪ್ರೀ ರಿಕ್ವಿಸಿಟ್ಸ್ ಆಫ್ ಫಾರ್ಮಲ್ ಲೆಟರ್ಸ್. ಈ ಫಾರ್ಮಲ್ ಲೆಟರ್ಸ್ಗೆ ಬರಿಬೇಕಾದ್ರೆ ವಾಟ್ ಆರ್ ಆಲ್ ದ ಥಿಂಗ್ಸ್ ದ್ಯಾಟ್ ವಿ ರಿಕ್ವೈರ್, ಏನೇನೆಲ್ಲ ಬೇಕಾಗುತ್ತೆ, ವಾಟ್ ಆರ್ ದ ಎಸೆನ್ಷಿಯಲ್ ಥಿಂಗ್ಸ್ ದ್ಯಾಟ್ ಆರ್ ನೀಡೆಡ್ ಫಾರ್ ಎ ಫಾರ್ಮಲ್ ಲೆಟರ್, ಫಾರ್ ರೈಟಿಂಗ್ ಎ ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರನ್ನು ಬರೀಲಿಕ್ಕೆ ಭಾಳ ಎಫೆಕ್ಟಿವ್ ಆಗಿ ಮತ್ತು ಇಂಪ್ರೆಸಿವ್ ಆಗಿ ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಅಗತ್ಯತೆಗಳೇನು. ಯು ಸಿ ದ ಫಸ್ಟ್ ಒನ್ ಈಸ್ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ವೈಲ್ ರೈಟಿಂಗ್ ಎ ಫಾರ್ಮಲ್ ಲೆಟರ್, ಎವ್ರಿಥಿಂಗ್ ಶುಡ್ ಬಿ ಕರೆಕ್ಟ್ ಆ್ಯಂಡ್ ಅಕ್ಯುರೇಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಎಲ್ಲ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನೋಡ್ಕೋಬೇಕು. ನಥಿಂಗ್ ಶುಡ್ ಗೋ ರಾಂಗ್ and complete with all necessary details. The letter must be complete with all necessary details. ಏನೇನೆಲ್ಲ ಒಳಗೊಂಡಿರಬೇಕು ಅದೆಲ್ಲವನ್ನು ಪತ್ರ ಬಂದಿರಬೇಕು. ಇಲ್ಲೇ ಹೋದರೆ ಇಟ್ ಬಿಕಮ್ಸ್ ಇನ್ಕಂಪ್ಲೀಟ್. ಆ್ಯಂಡ್ ಇಟ್ ಶುಡ್ ಬಿ ಕ್ಲಿಯರ್ ವಿದೌಟ್ ಎನಿ ರೂಮ್ ಫಾರ್ ಆಂಬಿಗ್ಯೂಟಿ. ಆಂಬಿಗ್ಯೂಟಿ ಮೀನ್ಸ್ ಕನ್ಫ್ಯೂಷನ್. ದೇರ್ ಶುಡ್ ನಾಟ್ ಬಿ ಎನಿ ರೂಮ್ ಫಾರ್ ಆಂಬಿಗ್ಯೂಟಿ. ಸೊ ದ ಲೆಟರ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್. ಪತ್ರ ಭಾಳ ಸ್ಪಷ್ಟವಾಗಿರಬೇಕು. What we want to say must be said very very clearly without having any ambiguity. Ambiguity leads to multiple meanings and confusions. ಕೆಲವು ಸಾರಿ ತಪ್ಪು ಅರ್ಥ ಮಾಡ್ಕೊಳ್ಳೋಕ್ಕೆ ಗೊಂದಲಕ್ಕೊಳಗಾಗಂತೆ ಮಾಡ್ತಕ್ಕಂಥ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಅದು ಯಾವಾಗ ಆಗುತ್ತೆ ಅಂದರೆ ವೆನ್ ವಿ ಡು ನಾಟ್ ಯೂಸ್ ದ ರೈಟ್ ವರ್ಡ್ ಆರ್ ದ ರೈಟ್ ಸೆಂಟೆನ್ಸ್ ಸ್ಟ್ರಕ್ಚರ್ ಇನ್ ದ ಲೆಟರ್. ಸರಿಯಾದ ವಾಕ್ಯ ರಚನೆಯನ್ನು ಮತ್ತು ಶಬ್ದಗಳನ್ನು ಬಳಸ್ತಾ ಹೋದರೆ ತಪ್ಪು ಅರ್ಥಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ವಿ ಶುಡ್ ಬಿ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ವಿ ಶುಡ್ ಬಿ ವೆರಿ ಕನ್ಸೈಸ್ ಆರ್ ಬ್ರೀಫ್ ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಕ್ಲಾರಿಟಿ. ಯು ಸಿ ಫಾರ್ಮಲ್ ಲೆಟರ್ ಶುಡ್ ಬಿ ವೆರಿ ವೆರಿ ಕನ್ಸೈಸ್, ಶಾರ್ಟ್, ಬ್ರೀಫ್, ಬಟ್ ದೇರ್ ಮಸ್ಟ್ ಬಿ ಕ್ಲಾರಿಟಿ. ನಾವು ಕ್ಲಾರಿಟಿಯನ್ನು ಬಲಿ ಕೊಟ್ಟು ತ್ಯಾಗ ಮಾಡಿ, ನಾಟ್ ಅಟ್ ದ ಕಾಸ್ಟ್ ಆಫ್ ಕ್ಲಾರಿಟಿ. Whatever we want to say must be said in the letter in brief, concise. ಭಾಳ ಕನ್ಸೈಸ್ ಆಗಿ ಶಾರ್ಟ್ ಆಗಿ ಹೇಳ್ತಕ್ಕಂಥ ಕೆಲಸ. ದ ಲ್ಯಾಂಗ್ವೇಜ್ ಯೂಸ್ ಶುಡ್ ಬಿ ಪೊಲೈಟ್. ಲೆಟರ್ಸಲ್ಲಿ ವಿ ಶುಡ್ ಬಿ ಆಲ್ವೇಸ್ ಪೊಲೈಟ್ ಆ್ಯಂಡ್ ಶುಡ್ ಬಿ ವೆರಿ ಸಿಂಪಲ್, ಕೋರ್ಟಿಯಸ್, ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ದ ಲ್ಯಾಂಗ್ವೇಜ್ ದ್ಯಾಟ್ ವಿ ಯೂಸ್ ಇನ್ ಅವರ್ ಲೆಟರ್ ಶುಡ್ ಬಿ ವೆರಿ ವೆರಿ ಪೊಲೈಟ್. ಭಾಳ ಶಿಷ್ಟಾಚಾರದ, ಭಾಳ ಪೊಲೈಟ್, ಭಾಳ ಗಂಭೀರವಾಗಿರ್ತಕ್ಕಂಥ, ವಿಧೇಯತೆಯಿಂದ ಇರ್ತಕ್ಕಂಥ, ಗೌರವಯುತವಾಗಿರ್ತಕ್ಕಂಥ ಭಾಷೆಯನ್ನು, ಶಬ್ದಗಳನ್ನು ಬಳಕೆ ಮಾಡೋದು. ವಿ ಶುಡ್ ನಾಟ್ ಬಿ ವೆರಿ ರ್ಯಾಶ್, ಅರಗೆಂಟ್, ಅಗ್ರೆಸಿವ್ ಇನ್ ಅವರ್ ಲೆಟರ್. ನಾವು ಬಳಸ್ತಕ್ಕಂಥ ಶಬ್ದಗಳು ನಮ್ಮ ವರ್ತನೆಯನ್ನು, ಕ್ರೂರ ನಡವಳಿಕೆಗಳನ್ನು, ಸಿಟ್ಟನ್ನು, ಆಕ್ರೋಶವನ್ನು ತೋರಿಸೋ ರೀತಿ ಇರಬೇಕು. ಅಧಿಕಾರ ಚಲಾಯಿಸೋ ರೀತಿಯಲ್ಲಿ ಇರಬಾರ್ದು. ಭಾಳ ಪೊಲೈಟಾಗಿರಬೇಕು. ಹೇಳಿ ಕೆಲಸ ಮಾಡೋದನ್ನು ವಿ ಕೆನಾಟ್ ಸೇ ಐ ಆರ್ಡರ್ ಹಿಯರ್ ಬೈ, ನಾನು ಈ ಮೂಲಕ ನಿಮಗೆ ಆದೇಶ ಮಾಡುತ್ತಿದ್ದೇನೆ. ವಿ ಕೆನಾಟ್ ರೈಟ್ ಇಟ್ ಇನ್ ದ ಲೆಟರ್.
ಯು ಆರ್ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ಸಚ್ ಆ್ಯಂಡ್ ಸಚ್ ಎ ಡ್ಯೂಟೀಸ್ ಬೈ ಸಚ್ ಆ್ಯಂಡ್ ಸಚ್ ಎ ಟೈಮ್. ಇಂತಿಂಥ ಕೆಲಸಗಳನ್ನು ನೀವು ಈ ಸಮಯದಲ್ಲಿ ಮಾಡಬೇಕಾಗಿದೆ ಅನ್ನೋದನ್ನು ನೆನಪು ಮಾಡ್ತಾ ಇದ್ದೀನಿ, ಈ ರೀತಿ ಹೇಳಿದರೆ ಭಾಳ ಪೊಲೈಟಾಗಿರುತ್ತೆ. ಅದನ್ನು ಬಿಟ್ಟು ಆದೇಶ ಮಾಡ್ತಾ ಇದ್ದೀನಿ ಅಂದರೆ ದೇ ಫೀಲ್ ಹರ್ಟ, ದೇ ಫೀಲ್ ದ್ಯಾಟ್ ಯು ಆರ್ ಡಾಮಿನೇಟಿಂಗ್ ಆನ್ ದೆಮ್. ಅವ್ರ ಮೇಲೆ ತನ್ನ ಅಧಿಕಾರ ಚಲಾಯಿಸ್ತಾ ಇದೆಯಾ ಅನ್ನೋ ಭಾವನೆ ಬರುತ್ತೆ. ಅದಕ್ಕೆ ಇನ್ ಲೆಟರ್ಸ್ ವಿ ಶುಡ್ ಯೂಸ್ ಎ ಪೊಲೈಟ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಶುಡ್ ಬಿ ವೆರಿ ವೆರಿ ಸಿಂಪಲ್, ಎನಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಕೋರ್ಟಿಯಸ್, ರಿಲ್ಯಾಕ್ಸ್ಡ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ಏನೇ ಹೇಳಕ್ಕೆ ಹೋದ್ರೂ ನೇರವಾಗಿ, ವಿ ಶುಡ್ ನಾಟ್ ಬೀಟ್ ಅಬೌಟ್ ದ ಬುಷ್, ಸುತ್ತಿ ಬೆಳೆಸಿ ಇಂಡೈರೆಕ್ಟಾಗಿ ಹೇಳೋ ಪ್ರಯತ್ನ ಮಾಡಬೇಕು. ಲ್ಯಾಂಗ್ವೇಜ್ ಶುಡ್ ಬಿ ಯೂಸ್ಡ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಮಸ್ಟ್ ಎಸ್ಟಾಬ್ಲಿಷ್ ದ ರಿಲೇಷನ್ಶಿಪ್ಸ್. ಲ್ಯಾಂಗ್ವೇಜನ್ನು ಯಾವ ರೀತಿ ಬಳಸ್ಬೇಕಂದ್ರೆ ರೈಟರು ಮತ್ತು ರಿಸೀವರಿನ ನಡುವೆ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡ್ತಾ ರೀತಿ ಇರಬೇಕು. ಲೆಟರ್ ಶುಡ್ ಬ್ರಿಂಗ್ ಟುಗೆದರ್ ಆರ್ ಎಸ್ಟಾಬ್ಲಿಷ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ರೈಟರ್ ಆ್ಯಂಡ್ ದ ರಿಸೀವರ್. ಆ್ಯಂಡ್ ಇಟ್ ಮಸ್ಟ್ ಕಮ್ಯುನಿಕೇಟ್ ಯುವರ್ ಐಡಿಯಾಸ್ ವೆರಿ ಪ್ರಿಸೈಸ್ಲಿ ಟು ದ ರಿಸೀವರ್. ಪತ್ರ ನಾವು ಏನನ್ನು ಅವರಿಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದನ್ನು ಕ್ಲಿಯರಾಗಿ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಕನ್ವಿ ಎ ವೆರಿ ಗುಡ್ ಇಂಪ್ರೆಷನ್ ಟು ದ ರಿಸೀವರ್ ಆರ್ ದಿ ರೀಡರ್ ಆಫ್ ದಿ ಲೆಟರ್. ಪತ್ರ ಓದೋವನಿಗೆ ಇಷ್ಟ ಆಗೋ ರೀತಿ ಇರಬೇಕು, ಇಂಪ್ರೆಸ್ ಆಗಬೇಕು. ಯಾರೋ ಭಾಳ ಚೆನ್ನಾಗಿ ಬರೆದಿದ್ದಾರೆ, ಭಾಳ ಸಾಫ್ಟಾಗಿ, ಅಧಿಕಾರಯುತ ಅಲ್ಲದೇ ತಮ್ಮ ಲೆಟ್ರನ್ನು ಭಾಳ ಸಭ್ಯತೆಯಿಂದ, ವಿಧೇಯತೆಯಿಂದ, ಭಾಳ ಗಂಭೀರವಾಗಿ ಬರೆದಿದ್ದಾರೆ, ಆ ಪತ್ರ ಅವರ ಬೇಡಿಕೆಯನ್ನು ನಾನು ಪೂರೈಸೋಣ ಅನ್ನೋ ಭಾವನೆ ಬರಬೇಕು. ದೇ ಶುಡ್ ಬಿ ಕ್ಯಾರಿಡ್ ಅವೇ ಬೈ ದಿ ವರ್ಡ್ಸ್, ದೇ ಶುಡ್ ಗೆಟ್ ಅ ವೆರಿ ಗುಡ್ ಇಂಪ್ರೆಷನ್ ಆನ್ ದಿ ರೈಟರ್. ಇದೆಲ್ಲರ ಜೊತೆಗೆ ಬಿಸೈಡ್ಸ್ ಆಲ್ ದೀಸ್ ಥಿಂಗ್ಸ್ ವಿ ಮಸ್ಟ್ ಯೂಸ್ ದಿ ಅಪ್ರಾಪ್ರಿಯೇಟ್ ಟೋನ್ ಇನ್ ದ ಲೆಟರ್. ನಮ್ಮ ಲ್ಯಾಂಗ್ವೇಜಲ್ಲಿ ಟೋನ್ ಐ ಟೋಲ್ಡ್ ಯು ಆಲ್ರೆಡಿ, ಅಗ್ರೆಸಿವ್ ಆಗಿರಬಾರ್ದು, ಅಥಾರಿಟೇಟಿವ್ ಆಗಿರಬಾರ್ದು, ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಒಂದು ಟೋನನ್ನು ಇರಬೇಕು. ಫ್ರೆಂಡ್ಲಿ ಟೋನ್, ಸ್ನೇಹಿತನ ಟೋನ್ ಇರಬೇಕು, ಇಬ್ಬರ ನಡುವೆ ಸ್ನೇಹ ರೀತಿಯ ಸಂಬಂಧ ಇರಬೇಕು. ಯೂಸ್ ಸಿಂಪಲ್ ವರ್ಡ್ಸ್ ಆ್ಯಂಡ್ ಶಾರ್ಟ್ ಸೆಂಟೆನ್ಸಸ್. ಸಿಂಪಲ್ ಸೆಂಟೆನ್ಸು, ಸಿಂಪಲ್ ವರ್ಡ್ಸ್ ಶುಡ್ ಬಿ ಯೂಸ್ಡ್. ಅದಕ್ಕೆ ಒಂದು ಸಿಂಪಲ್ ರೂಲ್, ಶಾರ್ಟ್ ಫಾರ್ಮ್ ಇದೆ, ಕಿಸ್, ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್. ದಿಸ್ ಈಸ್ ದ ಕೀ ರೂಲ್ ಇನ್ ಲೆಟರ್ ರೈಟಿಂಗ್. ನಾವು ಲೆಟರ್ ರೈಟಿಂಗಲ್ಲಿ ವಿ ಕೆನಾಟ್ ಗೋ ಆನ್ ರೈಟಿಂಗ್ ಪ್ಯಾರಾಗ್ರಾಫ್ಸ್. ಭಾಳ ಪ್ರಿಸೈಸ್ ಆಗಿದ್ದರೆ ಮಾತ್ರ ಒನ್ ಕ್ಯಾನ್ ರೀಡ್ ದ ಲೆಟರ್, ಅದರ್ವೈಸ್ ಒನ್ ಕೆನಾಟ್ ರೀಡ್ ಇಟ್. ಯು ಮಸ್ಟ್ ಯೂಸ್ ದ ಮಾಡರ್ನ್ ಲ್ಯಾಂಗ್ವೇಜ್. ಭಾಳ ಮಾಡರ್ನ್ ಆಗಿರ್ತಕ್ಕಂಥ ಲ್ಯಾಂಗ್ವೇಜನ್ನು ಬಳಕೆ ಮಾಡಬೇಕು. ಲೇಟೆಸ್ಟ್ ಲ್ಯಾಂಗ್ವೇಜು, ಎ ಲ್ಯಾಂಗ್ವೇಜ್ ವಿಚ್ ಈಸ್ ಸ್ಪೋಕನ್ ಬೈ ದ ಪೀಪಲ್. ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ ಭಾಷೆನಲ್ಲಿ ಬರೆದಿರಬೇಕು. ಅದನ್ನು ಬಿಟ್ಟು ಪೈಟಿಕ್ ಫಾರಮಲ್ಲಿ, ಹಿಂದೆ ಯಾವುದೋ ಕಾಲದಲ್ಲಿ ರೈಟರ್ಸು ಪೈಟಿಕ್ ಫಾರಮನ್ನು, ಆರ್ಚಾಯಿಕ್ ಫಾರಮ್ಸನ್ನು, ಹಳೆ ಓಲ್ಡ್ ಇಂಗ್ಲೀಷನ್ನು ನಲ್ಲಿ ಬರೆದ್ರೆ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್. ಯು ಮಸ್ಟ್ ಯೂಸ್ ದ ಆ್ಯಕ್ಟಿವ್ ವಾಯ್ಸ್, ನಾಟ್ ದ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸು ಗಿವ್ಸ್ ಇಂಪಾರ್ಟೆನ್ಸ್ ಟು ದಿ ಥಿಂಗ್ಸ್ ಡನ್, ಬಟ್ ಆ್ಯಕ್ಟಿವ್ ವಾಯ್ಸು ಕನ್ವೇಸ್ ದ ಮೀನಿಂಗ್ ಸ್ಟ್ರೈಟ್ ಅವೇ. ನಾವು ನೇರವಾಗಿ ಏನನ್ನ ಹೇಳ್ತೀವಿ ಅದನ್ನು ಆ್ಯಕ್ಟಿವ್ ವಾಯ್ಸೇ ಹೇಳೋದು. ಅದಕ್ಕೆ ಬೆಟರ್ ಟು ಯೂಸ್ ಆ್ಯಕ್ಟಿವ್ ವಾಯ್ಸಸ್. ಓನ್ಲಿ ವೆನ್ ಇಟ್ ಈಸ್ ನೆಸಸರಿ ವಿ ಹ್ಯಾವ್ ಟು ಯೂಸ್ ದ ಪ್ಯಾಸಿವ್ ವಾಯ್ಸ್. ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಪ್ಯಾಸಿವ್ ವಾಯ್ಸನ್ನು ಬಳಸ್ತಕ್ಕಂಥ ಕೆಲಸ ಮಾಡಬೇಕು. ಆ್ಯಂಡ್ ರೀಡರ್ಸ್ ಫೈಂಡ್ ಇಟ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದಿ ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸಸ್. ಆ್ಯಂಡ್ ದಿ ಲ್ಯಾಂಗ್ವೇಜ್ ಶುಡ್ ಬಿ ವೆರಿ ವೆರಿ ಪಾಸಿಟಿವ್, ಸಕಾರಾತ್ಮಕವಾಗಿರ್ತಕ್ಕಂಥ ಭಾಷೆಯನ್ನು ಬಳಸಿರಬೇಕು. ಆ್ಯಂಡ್ ವಿ ಮಸ್ಟ್ ರೈಟ್ ವೆರಿ ನ್ಯಾಚುರಲಿ, ಸಿನ್ಸಿಯರ್ಲಿ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ವಿ ಶುಡ್ ಬಿ ವೆರಿ ಕೋರ್ಟಿಯಸ್, ಕನ್ಸಿಡರೇಟ್, ಕನ್ಸಿಸ್ಟೆಂಟ್. ಭಾಳ ನಮ್ಮ ಕನ್ಸಿಸ್ಟೆಂಟಾಗಿ ಮನಸ್ಥಿತಿ ಒಂದೇ ರೀತಿ ಇರಬೇಕು. ಸ್ಟಾರ್ಟಿಂಗಲ್ಲಿ ಒಂದಿದ್ದು ಪತ್ರದ ಕೊನೆಗೆ ಬರೋದ್ರೊಳಗೆ ಇನ್ನೊಂದು ರೀತಿಯ ಮನಸ್ಥಿತಿಗೆ ಜಾರಿ ಇರಬಾರ್ದು. ಆ್ಯಂಡ್ ವಿ ಶುಡ್ ಬಿ ವೆರಿ ಕನ್ಸಿಡರೇಟ್ ಟುವರ್ಡ್ಸ್ ದಿ ರೀಡರ್. ನಾವು ಯಾರಿಗೆ ಪತ್ರ ಬರಿತಿದ್ದೀವಿ ಅವರನ್ನು ಗಮನದಲ್ಲಿ ಇಟ್ಕೊಂಡು ಅವರ ಕಷ್ಟಗಳನ್ನು, ಸಮಸ್ಯೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ನಿನಗೆ ತೊಂದರೆ ಕೊಡ್ತಾ ಇಲ್ಲ ಅನ್ನೋ ಅರ್ಥದಲ್ಲೇ ನಮ್ಮ ಪತ್ರದ ಧ್ವನಿ ಇದೆಲ್ಲ ಇರಬೇಕು. ಸೊ ವಿ ಶುಡ್ ಬಿ ವೆರಿ ಸಿನ್ಸಿಯರ್ ಇನ್ ಅವರ್ ಲೆಟರ್ ಆರ್ ವರ್ಡ್ಸ್. ವಿ ಶುಡ್ ಬಿ ವೆರಿ ಕಾನ್ಫಿಡೆಂಟ್, ಸೆಲ್ಫ್ ರೆಸ್ಪೆಕ್ಟಿಂಗ್ ಆ್ಯಂಡ್ ಬಿ ಫ್ರೆಂಡ್ಲಿ. ಸ್ನೇಹಪೂರ್ವಕ ಆಗಿರಬೇಕು, ಆತ್ಮಗೌರವ ಇದಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ನಮ್ಮ ಬರವಣಿಗೆಗೂ ನಮ್ಮ ನಡವಳಿಕೆಗಳಿಗೂ ಹೊಂದಾಣಿಕೆ ಆಗೋ ರೀತಿ ಇರಬೇಕು. ವಿ ಶುಡ್ ಬಿ ವೆರಿ ವೆರಿ ಸಿನ್ಸಿಯರ್. ದೀಸ್ ಕ್ವಾಲಿಟೀಸ್ ಆರ್ ರಿಫ್ಲೆಕ್ಟೆಡ್ ಇನ್ ದ ಸ್ಟೈಲ್ ಆಫ್ ಅವರ್ ಬಾಡಿ ಆಫ್ ದಿ ಲೆಟರ್. ಇವೆಲ್ಲ ಗುಣಗಳು ನಮ್ಮ ಬಾಡಿ ಆಫ್ ದಿ ಲೆಟರ್, ಕಂಟೆಂಟ್ ಆಫ್ ದಿ ಲೆಟರಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ. ಅದಕ್ಕೆ
Writing a letter is the letter reflects our personality to the reader. ರೀಡರಿಗೆ ನಾವೇನು ಅನ್ನೋದನ್ನು ಪತ್ರ ತೋರಿಸುತ್ತೆ. ಅದಕ್ಕೆ ನಾವು ವಿ ಕೆನಾಟ್ ರೈಟ್ ದ ಲೆಟರ್ ಕೇರ್ಲೆಸ್ ಆಗಿ ಪತ್ರವನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಪ್ರೆಸೆಂಟಿಂಗ್ ಅವರ್ ಸೆಲ್ಸ್ ಬಿಫೋರ್ ದ ರೀಡರ್. Besides this, the most messages are short compositions. The body of the letter, generally we write a one-page letter. Most of the times, the length of the letter should not exceed one page. One page ಅಥವಾ at the most 2 pages. It should not go beyond 2 pages. So the length of the message is very very short. ಆ ಶಾರ್ಟ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ವಿ ಮಸ್ಟ್ ಮೋಸ್ಟ್ ಎಫೆಕ್ಟಿವ್ ಆಗಿ ಅದನ್ನು ಬಳಕೆ ಮಾಡಬೇಕು. Every sentence and every word should be very very meaningful and it should convey our message to the reader. ನಾವು ಏನನ್ನು ಹೇಳ್ತಾ ಇದ್ದೀವಿ ಅದನ್ನು ರೀಡರಿಗೆ ಸ್ಪಷ್ಟವಾಗಿ ತಲುಪಿಸೋ ರೀತಿಯಲ್ಲೇ ನೋಡ್ತೀವಿ. ಸೊ ದೀಸ್ ಆರ್ ಆಲ್ ದಿ ಪ್ರೀ ರಿಕ್ವಿಸಿಟ್ಸ್. ಪತ್ರ ಬರೆಯೋದಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಟೇಕ್ ಆಲ್ ದೀಸ್ ಥಿಂಗ್ಸ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ಪ್ಲಾನ್ ಅಕಾರ್ಡಿಂಗ್ಲಿ. ಪತ್ರ ಬರೀತಕ್ಕಂಥದ್ದನ್ನು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಬರೆಯೋಕ್ಕೆ ಪ್ರಾರಂಭ ಮಾಡಿ. Then the style of letter is also very very important. ಇದರ ಜೊತೆಗೆ ಮತ್ತಿನ್ನೇನೆಂದರೆ ಸ್ಟೈಲ್ ಮೀನ್ಸ್ ಪೇಯಿಂಗ್ ಅಟೆನ್ಷನ್ ಟು ಪ್ರಾಪರ್ ಸ್ಪೆಲ್ಲಿಂಗ್, ಪಂಕ್ಚುವೇಷನ್ ಆ್ಯಂಡ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್. ಸ್ಟೈಲು ಆಫ್ ಲೆಟರ್, ನಾನು ಬರೀತಕ್ಕಂಥ ಸ್ಟೈಲು ಯಾವುದ್ರಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂದರೆ ಇನ್ ದ ಸ್ಪೆಲ್ಲಿಂಗ್ಸ್, ರೈಟ್ ಸ್ಪೆಲ್ಲಿಂಗ್ಸ್ ಆಫ್ ವರ್ಡ್ಸ್ ಆ್ಯಂಡ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ದ್ಯಾಟ್ ಐ ಯೂಸ್. ನಾನು ಬಳಸ್ತಕ್ಕಂಥ ಪಂಕ್ಚುಯೇಷನ್ ಮಾರ್ಕ್ಸು ಮತ್ತು ಸೆಂಟೆನ್ಸ್ ಕನ್ಸ್ಟ್ರಕ್ಷನು, ಗ್ರಾಮ್ಯಾಟಿಕಲ್ ಸೆಂಟೆನ್ಸಸ್ಸು, ಶಾರ್ಟ್ ಸೆಂಟೆನ್ಸಸ್ಸು, ಸಿಂಪಲ್ ಸೆಂಟೆನ್ಸಸ್ಸು, ಇದರಲ್ಲಿನ ಮೇಲೆ ನನ್ನ ಸ್ಟೈಲು ಡಿಸೈಡ್ ಆಗುತ್ತೆ. ಅದರ ಜೊತೆಗೆ ಸ್ಟೈಲ್ ಆಲ್ಸೋ ಮೀನ್ಸ್ ಬೀಯಿಂಗ್ ಕ್ರಿಯೇಟಿವ್ ಇನ್ ವಾಟ್ ವಿ ರೈಟ್ ಆ್ಯಂಡ್ ಹೌ ವಿ ರೈಟ್. ನಾವು ಯಾಕೆ ಬರಿತೀವಿ, ಏನನ್ನು ಬರಿತೀವಿ, ಅದರಲ್ಲಿ ವಿ ಶುಡ್ ಬಿ ವೆರಿ ವೆರಿ ಕ್ರಿಯೇಟಿವ್. ಮೊನೋಟನಸ್ ಆ್ಯಂಡ್ ಬೋರಿಂಗ್ ಆಗಿರ್ಬಾರ್ದು. ಓದುಗನಿಗೆ ಇದು ಏನು ಬರೆದಿದ್ದಾರೆ, ಇದೆಲ್ಲ ಹಿಂದೇನೂ ಬರೆದಿದ್ರು, ಇದು ಏನಂತ ಕ್ರಿಯೇಟಿವ್ ಆಗಿಲ್ಲ, ದೇರ್ ಇಸ್ ನಥಿಂಗ್ ನ್ಯೂ, ನಥಿಂಗ್ ಕ್ರಿಯೇಟಿವ್ ಅಂತ ಅನಿಸ್ಬಾರ್ದು. ವಿ ಶುಡ್ ಬಿ ವೆರಿ ವೆರಿ ಕ್ರಿಯೇಟಿವ್. ಮೇಕಿಂಗ್ ಯುವರ್ ಕಮ್ಯುನಿಕೇಷನ್ ಲುಕ್ ವಿಸಿಬಲಿ ಅಟ್ರಾಕ್ಟಿವ್. ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ದ್ಯಾಟ್ ವಿ ರೈಟ್, ಅವರ್ ಹ್ಯಾಂಡ್ ರೈಟಿಂಗ್ ಶುಡ್ ಬಿ ವೆರಿ ಲೆಜಿಬಲ್. ಬರೆದಿರ್ತಕ್ಕಂಥ ಹ್ಯಾಂಡ್ ರೈಟಿಂಗು ಭಾಳ ಇಂಪ್ರೆಸಿವ್ ಆಗಿ, ಅಟ್ರಾಕ್ಟಿವ್ ಆಗಿ, ಲೆಜಿಬಲ್ ಆಗಿರ್ಬೇಕು. ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದಿರಬೇಕು. ಹಂಗಿದ್ರೆ ಅದು ಓದಿಸ್ಕೊಂಡು ಹೋಗುತ್ತೆ. ಬೈ ಲೀವಿಂಗ್ ಎ ಲೈನ್ ಸ್ಪೇಸ್ ಬಿಟ್ವೀನ್ ಈಚ್ ಪ್ಯಾರಾಗ್ರಾಫ್. ಒಂದು ಪ್ಯಾರಾಗ್ರಾಫಿಂದ ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಸ್ವಿಚ್ ಆನ್ ಆಗಬೇಕಾದ್ರೆ ಒಂದು ಲೈನ್ ಸ್ಪೇಸನ್ನು, ಜಾಗವನ್ನು ಬಿಟ್ಟಿರಬೇಕು. ಪ್ಯಾರಾಗ್ರಾಫ್ ಡಿವಿಷನ್ ಶುಡ್ ಬಿ ಹೈಲೈಟೆಡ್ ವಿತ್ ಲೀವಿಂಗ್ ಎ ಲೈನ್ ಸ್ಪೇಸ್ ಬಿಟ್ವೀನ್ ದ 2 ಪ್ಯಾರಾಗ್ರಾಫ್ಸ್. 2 ಪ್ಯಾರಾಗ್ರಾಫಿನ ಮಧ್ಯೆ ಒಂದು ಲೈನ್ ಜಾಗ ಬಿಟ್ಟು ಅದು ನೀಟಾಗಿ ಕಾಣೋ ರೀತಿ. ಯೂಸಿಂಗ್ ನಂಬರ್ಡ್ ಪಾಯಿಂಟ್ಸ್ ಆರ್ ಬುಲೆಟ್ಸ್ ಅಪ್ರಾಪ್ರಿಯೇಟ್ಲಿ. ಪಾಯಿಂಟ್ ವೈಸ್ ಬರೀಬೇಕಾದ್ರೆ ನಂಬರ್ ಮಾಡ್ಬೇಕಂದ್ರೆ 1 2 3 ABCDE ಆರ್ ಸಮ್ ಬುಲೆಟ್ ಪಾಯಿಂಟ್ಸ್. ಈಗ ಕಂಪ್ಯೂಟರ್ ಇದರಲ್ಲೆಲ್ಲ ಮಾಡಬೇಕಾದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಬುಲೆಟ್ ಪಾಯಿಂಟ್ಸನ್ನು ಸಿಸ್ಟಮ್ಯಾಟಿಕಲಿ ಯೂಸ್ ಮಾಡಿದರೆ ಅದು ಸ್ಟೈಲನ್ನು ತೋರಿಸುತ್ತೆ. ಯೂಸಿಂಗ್ ಹೆಡ್ಡಿಂಗ್ಸ್ ಆಫ್ ಎ ಕನ್ಸಿಸ್ಟೆಂಟ್ ಸ್ಟೈಲ್. ಸಮ್ಟೈಮ್ಸ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿ ಹೆಡ್ಡಿಂಗ್ಸ್ ಫಾರ್ ಈಚ್ ಆ್ಯಂಡ್ ಎವರಿ ಪ್ಯಾರಾಗ್ರಾಫ್ ಇಫ್ ಇಟ್ ರಿಕ್ವೈರ್ಸ್. ಅಗತ್ಯ ಇದ್ದರೆ ಪ್ಯಾರಾಗ್ರಾಫಿನ ಮೇಲೇನೂ ಒಂದೊಂದು ಹೆಡ್ಡಿಂಗನ್ನು ಬರೀಬೋದು. ಸ್ಟ್ರಕ್ಚರಿಂಗ್ ಯುವರ್ ಮೆಸೇಜ್ ಲಾಜಿಕಲಿ. ನಾವು ಮಾಹಿತಿ ಏನಿದೆ ಅದನ್ನು ಲಾಜಿಕಲ್ಲಾಗಿ, ಕ್ರಮಬದ್ಧವಾಗಿ ಹೇಳ್ತಕ್ಕಂಥ ಕೆಲಸ ಮಾಡಿರ್ಬೇಕು. ಇದೆಲ್ಲ ಸ್ಟೈಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು. ಲೆಟರಿಗೆ ಒಂದು ಲೇಔಟ್ ಇರಬೇಕು, ಒಂದು ಸಿದ್ಧತಾ ಅಂಶಗಳನ್ನು ಗಮನಿಸ್ತಕ್ಕಂಥ ಇದಿರಬೇಕು. ನಾವು ಲೆಟ್ ಅಸ್ ಕಮ್ ಟು ದ ಲೇಔಟ್ ಆಫ್ ಲೆಟರ್ಸ್. ಲೆಟರಿನ ಸ್ಟೈಲು ಬಂದಾಗ ಅದಕ್ಕೆ ಒಂದು ಇಟ್ ಹ್ಯಾಸ್ ಇಟ್ಸ್ ಓನ್ ಲೇಔಟ್. An official letter looks different from the personal letter and from other types of business documents. Official letter is totally different from the personal letter. ಪರ್ಸನಲ್ ಲೆಟರಿಗೂ ಪ್ರೈವೇಟ್ ಲೆಟರ್ಸ್ಗೂ ಅಫಿಷಿಯಲ್ ಲೆಟರ್ಗೂ ಭಾಳಷ್ಟು ವ್ಯತ್ಯಾಸ ಇದೆ. ಈಗಾಗಲೇ ನೋಡಾಯಿತು, ಪರ್ಸನಲ್ ಲೆಟರ್ಸ್ ಕ್ಯಾನ್ ಬಿ ಆಫ್ ಎನಿ ಲೆಂತ್. ಅದು ಎಷ್ಟು ಉದ್ದ ಬೇಕಾದರೂ ಇರ್ಬೋದು. ವಿ ಕ್ಯಾನ್ ಯೂಸ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ದೇರ್. ಅಲ್ಲಿ ಇನ್ಫಾರ್ಮಲ್ ಆಗಿ ಪತ್ರ ವ್ಯವಹಾರ ಮಾಡ್ಬೋದು.
ನಮ್ಮ ಲ್ಯಾಂಗ್ವೇಜನ್ನು ಯಾಕೆ ಬೇಕಾಗೆ ಬಳಸ್ಬೋದು, ಫ್ರೆಂಡ್ಲಿಯಾಗಿ ಬಳಸ್ಬೋದು, ಲವ್ ಆ್ಯಂಡ್ ಅಫೆಕ್ಷನನ್ನು ತೋರಿಸ್ಬೋದು, ಸಿಟ್ಟನ್ನು ತೋರಿಸ್ಬೋದು, ಬಟ್ ದ್ಯಾಟ್ ಕೆನಾಟ್ ಬಿ ಡನ್ ಇನ್ ಎನ್ ಅಫಿಷಿಯಲ್ ಲೆಟರ್. ಸೊ there is a lot of difference between the formal letter and an informal letter. Convenience and custom has laid down certain requirements as parts of an official letter. Convenience, ಅಗತ್ಯತೆಗಳು ಮತ್ತು ಕಸ್ಟಮ್, ಎ ಟ್ರೆಡಿಷನ್ ಆಫ್ ರೈಟಿಂಗ್ ಎನ್ ಅಫಿಷಿಯಲ್ ಲೆಟರ್ ಎಕ್ಸ್ಪೆಕ್ಟ್ ಸರ್ಟನ್ ರಿಕ್ವೈರ್ಮೆಂಟ್ಸ್ ಬೈ ಎ ರೈಟರ್. ಕೆಲವು ಭಾಗಗಳು, ಲೆಟರ್ಸಿನ ಪಾರ್ಟ್ಸ್, the different parts of a letter. The different parts ಅಂದರೆ ರೈಟರ್ಸ್ ಅಡ್ರೆಸ್ಸು, ಡೇಟ್ಸು, ಗ್ರೀಟಿಂಗು, ಬಾಡಿ ಆಫ್ ದಿ ಲೆಟರು, ಸ್ಯಾಲ್ಯುಟೇಷನ್ನು, ಲೀವ್ ಟೇಕಿಂಗು, ಸಿಗ್ನೇಚರು, ಇವೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಲೆಟರ್. ಇವೆಲ್ಲವನ್ನು ಯಾವ್ಯಾವ ರೀತಿಯಲ್ಲಿ ಲೆಟರಲ್ಲಿ ಜೋಡಿಸ್ಬೇಕೋ ಒಂದು ಲೇಔಟ್ ಮೇಲೆ ಅನ್ನೋದನ್ನು ಡಿಸೈಡ್ ಮಾಡೋದು. ಸೊ ಲೇಔಟ್ ಮೀನ್ಸ್, ಲೇಔಟ್ ಈಸ್ ಎ ಡಿಸೈನ್ ಇನ್ ವಿಚ್ the different parts of the letter are placed on the letterhead. Layout is nothing but a design. ಅದು ಒಂದು ಡಿಸೈನು. ಆ ಡಿಸೈನಲ್ಲಿ ವಿ ಹ್ಯಾವ್ ಟು ಪ್ಲೇಸ್ ಸರ್ಟನ್ ಪಾರ್ಟ್ಸ್ ಆಫ್ ದಿ ಲೆಟರ್ ಸಿಸ್ಟಮ್ಯಾಟಿಕಲಿ. ಆ ಡಿಸೈನಿನಲ್ಲಿ ಯಾವ್ಯಾವ ಪಾರ್ಟಿನ ಲೆಟರು ಎಲ್ಲೆಲ್ಲಿರಬೇಕು, ಅಡ್ರೆಸ್ ಎಲ್ಲಿರಬೇಕು, ಡೇಟ್ ಎಲ್ಲಿರಬೇಕು, ಹೇಗಿರಬೇಕು, ಇದೆಲ್ಲವನ್ನು ಆಯಾ ಜಾಗದಲ್ಲಿ, ಸ್ಥಳದಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಲೇಔಟ್ ಇದೆ. ದ್ಯಾಟ್ ಲೇಔಟ್ ಈಸ್ ಕಾಲ್ಡ್, ಡಿಸೈನ್ ಈಸ್ ಕಾಲ್ಡ್ ಎ ಲೇಔಟ್. ಅದನ್ನೇ ನಾವು ಪತ್ರದ ಒಂದು ಲೇಔಟ್ ಅಂತ ಕರೀತೀವಿ. ಡಿಫ್ರೆಂಟ್ ಪಾರ್ಟ್ಸ್ ಯಾವ ದೇರ್ ಓನ್ ಫಿಕ್ಸ್ಡ್ ಲೊಕೇಶನ್ ಆನ್ ದ ಸೀಟ್ ಆರ್ ಆನ್ ದ ಡಿಸೈನ್. ಈ ಡಿಸೈನ್ ಮೇಲೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಲೆಟರ್, ಆಸ್ ಐ ಟೋಲ್ಡ್ ಯು, ದಿ ಅಡ್ರೆಸ್, ರೈಟರ್ಸ್ ಅಡ್ರೆಸ್ಸು, the personal address, inside address, date, subject line, ಇವೆಲ್ಲ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಲೆಟರ್. ಅವನ್ನು ಎಲ್ಲೇ ಜೋಡಿಸ್ಬೇಕು ಅನ್ನೋದು ಒಂದು ಇದೆ. there is a slight variation from left to right in the different styles of layout. You see, there is not only one layout of a letter. ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಲೇಔಟ್ ಇಲ್ಲ. There are many layouts. We have to select one of the layouts. Different people select different layouts which suits them, which they like. ತಮಗೆ ಇಷ್ಟವಾದಂಥ ಮತ್ತು ತಮ್ಮ ಪತ್ರ ವ್ಯವಹಾರಕ್ಕೆ ಸೂಕ್ತವಾದಂಥ ಲೇಔಟನ್ನು ಆಯ್ಕೆ ಮಾಡಬೇಕು. There is not just one layout of a letter. ಒಂದೇ ಒಂದು ಲೇಔಟ್ ಇಲ್ಲ. There are nearly 6-7 layouts of a letter. Their order of appearance from top to bottom is the same in all styles. ವೇರಿಯೇಷನ್ ಆಗೋದು ಎರಡು ರೀತಿಯಲ್ಲಿ ಇದೆ. ಅದರಲ್ಲಿ ಒಂದು ರೀತಿಯ ವೇರಿಯೇಷನ್ ಮಾತ್ರ ಹೆಚ್ಚಿನ ವ್ಯತ್ಯಾಸಗಳನ್ನು ತೋರಿಸುತ್ತೆ. ಯು ಸಿ, ಸ್ಟ್ರೈಟ್ ವೇರಿಯೇಷನ್ ಫ್ರಮ್ ಲೆಫ್ಟ್ ಟು ರೈಟ್, ಸ್ಲೈಟ್ ವೇರಿಯೇಷನ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಡಿಫರೆಂಟ್ ಸ್ಟೈಲ್ಸ್ ಆಫ್ ಲೇಔಟ್. ಕೆಲವು ಲೇಔಟಲ್ಲಿ ಪೇಜಿನ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಕಡೆಗೆ ವ್ಯತ್ಯಾಸಗಳು ಆಗ್ತವೆ. ಆದರೆ ಎಲ್ಲ ಲೇಔಟ್ಸಲ್ಲಿ ದೇರ್ ಆರ್ಡರ್ ಆಫ್ ಅಪಿಯರೆನ್ಸ್ ಫ್ರಮ್ ಟಾಪ್ ಟು ಬಾಟಮ್, ಮೇಲಿನಿಂದ ಕೆಳಕ್ಕೆ ಲೆಟರಿನ ಲೇಔಟಲ್ಲಿ ಅಥವಾ ಸೀಟಲ್ಲಿ ಬಂದರೆ ಲೆಟರಿನ ಬೇರೆ ಬೇರೆ ಪಾರ್ಟ್ಸು ಏನೇನಿರಬೇಕು ಅದೆಲ್ಲ ಇರುತ್ತೆ. ಅದರ ಆರ್ಡರ್, ಕ್ರಮಬದ್ಧತೆಯೂ ಬದಲಾವಣೆ ಆಗಲ್ಲ. ಆದರೆ ಅವುಗಳನ್ನು ಲೆಫ್ಟಿಂದ ರೈಟಿಗೆ ಬರೀಬೇಕಾದ್ರೆ ಮಾತ್ರ ಕೆಲವು ವೇರಿಯೇಷನ್ಸು ಆಗುತ್ತೆ. ಹಾಗಾಗಿ ಲೇಔಟಿನಲ್ಲಿ ಭಾಳಷ್ಟು ವ್ಯತ್ಯಾಸಗಳೇನಿಲ್ಲ. ಸ್ಲೈಟ್ ವೇರಿಯೇಷನ್ಸ್ ಆರ್ ಡಿಫರೆನ್ಸಸ್ ಕ್ಯಾನ್ ಬಿ ನೋಟಿಸ್ಡ್. ಕೆಲವು ವ್ಯತ್ಯಾಸಗಳನ್ನು ನೋಡ್ಬೋದು. ನಾವು ನೆಕ್ಸ್ಟು ಈ ಸೆಷನಲ್ಲಿ ಏನೇನು ವೇರಿಯೇಷನ್ಸ್ ಇದೆ, ಏನೇನು ಲೇಔಟ್ಸ್ ಇದೆ, ಆಯಾ ಲೇಔಟ್ಸಿನ ಮಹತ್ವ ಏನು, ಯಾವುದು ಬೆಸ್ಟು, ಯಾವುದು ನಮಗೆ ಶೂಟ್ ಆಗುತ್ತೆ, ವಿಚ್ ಒನ್ ಡೂ ಪೀಪಲ್ ಜನರಲಿ ಫಾಲೋ, ಯಾವುದನ್ನು ಸಾಮಾನ್ಯವಾಗಿ ಜನ ಅನುಸರಿಸ್ತಾರೆ ಅನ್ನೋದನ್ನು ಲೆಟರ್ ಸಿ. ಸೊ ದಿ ಡಿಫರೆಂಟ್ ಪಾರ್ಟ್ಸ್ ಆಫ್ ಎ ಲೆಟರ್. ಫಸ್ಟು ಲೆಟರಲ್ಲಿರ್ತಕ್ಕಂಥ ಬೇರೆ ಬೇರೆ ಪಾರ್ಟ್ಸ್ ಯಾವ್ಯಾವುದು. ದೇ ಆರ್ ಆಲ್ಸೋ ಕಾಲ್ಡ್ ದಿ ಕಾಂಪೊನೆಂಟ್ಸ್ ಆಫ್ ಎ ಲೆಟರ್ ಆರ್ ಎಲಿಮೆಂಟ್ಸ್ ಆಫ್ ಎ ಲೆಟರ್. ಎಲಿಮೆಂಟ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ಎ ಫಾರ್ಮಲ್ ಲೆಟರ್ ಆರ್ ಎ ಪಾರ್ಟ್ಸ್ ಆಫ್ ಎ ಲೆಟರ್.
The main parts of the letter are, there are so many other parts also, but the main parts of a letter are nearly 8. ಸಾಮಾನ್ಯವಾಗಿ 8 which are listed on this slide are the very important parts of a letter. ಈ 8 ಪಾರ್ಟ್ಸನ್ನು ನಮ್ಮ ಲೆಟರಲ್ಲಿ ಇನ್ಕ್ಲೂಡ್ ಮಾಡಲೇಬೇಕಾಗುತ್ತೆ. ವಿ ಕೆನಾಟ್ ಆಲ್ಮೋಸ್ಟ್ ಲೀವ್ ಔಟ್ 1 or 2. ಯು ಸಿ ದ ಸೆಂಡರ್ಸ್ ಅಡ್ರೆಸ್. ರೈಟರ್ಸ್ ಅಡ್ರೆಸ್ ಈಸ್ ಎ ಮಸ್ಟ್ ಇನ್ ಎ ಲೆಟರ್. ಪತ್ರ ಬರೀಬೇಕಾದ್ರೆ ಪತ್ರ ಬರೆಯೋನು ಯಾರು ಅನ್ನೋದು ಅವನ ಅಡ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಲೆಟರ್ ಸಾಮಾನ್ಯವಾಗಿ ಬಿಗಿನ್ಸ್ ವಿತ್ ದ ಸೆಂಡರ್ಸ್ ಅಡ್ರೆಸ್. ಪತ್ರ ಬರೀತಕ್ಕಂಥವನ ಅಡ್ರೆಸ್ಸಿಂದನೇ ಪ್ರಾರಂಭ. ನೆಕ್ಸ್ಟ್ ಪಾರ್ಟ್ ಆಫ್ ದಿ ಲೆಟರ್ ಈಸ್ ಡೇಟ್. ಡೇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಡೇಟಿಂದ ಬರೆದಿದ್ದು ಲೆಟ್ರು, ದ್ಯಾಟ್ ಈಸ್ ಆಲ್ಸೋ ಕೌಂಟ್ಸ್ ಎ ಲಾಟ್. ನೆಕ್ಸ್ಟ್ ದ ಇನ್ಸೈಡ್ ಅಡ್ರೆಸ್. ದ ಲೆಟರ್ ಟು ಹೂಮ್ ದ ಲೆಟರ್ ಈಸ್ ಅಡ್ರೆಸ್ಡ್. ಪತ್ರ ಯಾರಿಗೆ ಅಡ್ರೆಸ್ ಮಾಡಿರೋದು, ಯಾರಿಗೆ ಬರೀತಾ ಇರೋದು, ಅವರ ಅಡ್ರೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕಮ್ಸ್ ಸ್ಯಾಲ್ಯುಟೇಷನ್. ಸ್ಯಾಲ್ಯುಟೇಷನ್ ಈಸ್ ಗ್ರೀಟಿಂಗ್. ಸ್ಯಾಲ್ಯುಟೇಷನ್ ಅಂದರೆ ಗ್ರೀಟ್ ಮಾಡೋದು. ವಿ ಕೆನಾಟ್ ಸ್ಟಾರ್ಟ್ ದ ಲೆಟರ್ ಆಲ್ ಆಫ್ ಎ ಸಡನ್. ಇದಕ್ಕಿದ್ದಂತಲೇ ಪತ್ರ ವ್ಯವಹಾರ ಪ್ರಾರಂಭ ಮಾಡೋಕ್ಕೆ ಸಾಧ್ಯ ಇಲ್ಲ. ಈವನ್ ವೆನ್ ವಿ ಮೀಟ್ ಅವರ್ ಫ್ರೆಂಡ್ಸ್ ಆರ್ ರಿಲೇಟಿವ್ಸ್ ಫೇಸ್ ಟು ಫೇಸ್, ಫಸ್ಟ್ ವಿ ಗ್ರೀಟ್ ಈಚ್ ಅದರ್. ಸಾಮಾನ್ಯವಾಗಿ ನಮ್ಮ ಮಾತುಕತೆ ಫೇಸ್ ಟು ಫೇಸ್, ಮುಖಾಮುಖಿ ಭೇಟಿಯಾದಾಗಲೂ ಪ್ಲೆಸೆಂಟ್ರೀಸನ್ನು ಎಕ್ಸ್ಚೇಂಜ್ ಮಾಡೋದ್ರ ಮುಖಾಂತರ ಅಥವಾ ಗ್ರೀಟ್ ಮಾಡೋದ್ರ ಮುಖಾಂತರ ಪ್ರಾರಂಭ ಆಗುತ್ತೆ. ಸಿಮಿಲರ್ಲಿ, ಈವನ್ ಇನ್ ಲೆಟರ್ ರೈಟಿಂಗ್ ವಿ ಡೆವಲಪ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದ ರೈಟರ್ ಆ್ಯಂಡ್ ದ ರಿಸೀವರ್. ಪತ್ರ ವ್ಯವಹಾರದಲ್ಲೂ ಸಂಬಂಧವನ್ನು ಬೆಸೀತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ. ಲೆಟರ್ ರೈಟರ್ ಆ್ಯಂಡ್ ದ ರಿಸೀವರ್. ಅಫಿಷಿಯಲ್ ಲೆಟರ್ಸಲ್ಲಿ ಯಾರಿಗೆ ಬರಿತಾ ಇದ್ದೀವಿ ಅವರ ಪರಿಚಯ ಇರ್ಬೋದು ಅಥವಾ ಇಟ್ ಮೇ ನಾಟ್ ಬಿ. ಮೋಸ್ಟ್ ಆಫ್ ದ ಟೈಮ್ಸ್ ವಿ ವಿಲ್ ನಾಟ್ ಬಿ ಫೆಮಿಲಿಯರ್ ವಿತ್ ದಿ ಪರ್ಸನ್ ಟು ಹೋಮ್ ವಿ ರೈಟ್ ಎ ಲೆಟರ್. ಪತ್ರ ಬರೀತಕ್ಕಂಥ ವ್ಯಕ್ತಿಯ ಪರಿಚಯ ಅನೇಕ ಬಾರಿ ನಮಗೆ ಇರಲ್ಲ. ಯಾವುದೋ ಕಂಪ್ನಿ ಜೊತೆಗೆ ವ್ಯವಹಾರ ಮಾಡಬೇಕು, ಅದು ಎಲ್ಲೋ ಇರುತ್ತೆ, ಅವ್ರ ಹತ್ರ ನಾವು ಹೋಗೋ ಅಗತ್ಯ ಇಲ್ಲ. ಪತ್ರ ವ್ಯವಹಾರದ ಮುಖಾಂತರನೇ ಇದನ್ನು ಮಾಡ್ತಾರೆ. ಸರ್ಕಾರಕ್ಕೆ ಪತ್ರ ಬರೆದಾಗ್ಲೂ ಸರ್ಕಾರದ ಅಧಿಕಾರಿ ಯಾರೋ ಇರ್ತಾರೆ, ನಮಗೂ ಅವರ ಮುಖ ಭೇಟಿ ಇರಲ್ಲ, ಪರಿಚಯ ಇರಲ್ಲ. ಹಾಗಾಗಿ ನಮ್ಮ ಇಬ್ಬರ ನಡುವೆ ಒಂದು ಸಂಬಂಧವನ್ನು, ರಿಲೇಷನ್ಶಿಪ್ಪನ್ನು, ರ್ಯಾಪೋರ್ಟನ್ನು ಡೆವಲಪ್ ಮಾಡ್ತಕ್ಕಂಥ ಒಂದು ಸ್ಯಾಲ್ಯುಟೇಷನ್, ಗ್ರೀಟಿಂಗ್ ಈಸ್ ಎ ಕಾಮನ್ ಥಿಂಗ್ ಆ್ಯಂಡ್ ಇಟ್ ಈಸ್ ವೆರಿ ಫಾರ್ಮಲ್ ಸ್ಯಾಲ್ಯುಟೇಷನ್. ಇಟ್ ಈಸ್ ಫಾಲೋಡ್ ಬೈ ದ ಸಬ್ಜೆಕ್ಟ್. ಪತ್ರದ ಮುಖ್ಯ ವಿಷಯ ಏನು, ದ್ಯಾಟ್ ಈಸ್ ಟು ಬಿ ಸ್ಟೇಟೆಡ್. ಯಾಕೆಂದರೆ ಪತ್ರದ ಸಬ್ಜೆಕ್ಟ್ ಲೈನನ್ನು ನೋಡಿದರೆ ಈ ಪತ್ರ ಯಾವುದ್ರ ಮೇಲಿದೆ, what is the letter all about is very clearly stated in the subject line. Next comes the body of the letter. This is the heart of the letter. Body of the letter ಭಾಳಷ್ಟು ಇಂಪಾರ್ಟೆಂಟ್. ಇಲ್ಲೇ ನಮ್ಮ ಪತ್ರದ ಅಲ್ಲಿ ಏನೇನು ತಿಳಿಸ್ಬೇಕು ಅದನ್ನೆಲ್ಲ ತಿಳಿಸ್ತಕ್ಕಂಥ ಕೆಲಸ ಮಾಡೋದು ಬಾಡಿ ಆಫ್ ದಿ ಲೆಟರ್. ಉಳಿದಿರ್ತಕ್ಕಂಥ ಆಲ್ ದ ಅದರ್ ಪಾರ್ಟ್ಸ್ ಆರ್ ಫಾರ್ಮಲ್ ಥಿಂಗ್ಸ್, ಫಾರ್ಮ್ಯಾಲಿಟೀಸ್. ನೆಕ್ಸ್ಟ್ ಕಮ್ಸ್ ದಿ ಕಾಂಪ್ಲಿಮೆಂಟರಿ ಕ್ಲಾಸ್. ಲೆಟರು ಹೇಗೆ ಗ್ರೀಟಿಂಗಿಂದ ಬಿಗಿನ್ ಆಗುತ್ತೋ ಅದನ್ನು ಮುಕ್ತಾಯ ಮಾಡೋದು ವಿತ್ ಎ ಕಾಂಪ್ಲಿಮೆಂಟರಿ ಕ್ಲಾಸ್ ಆರ್ ಲೀವ್ ಟೇಕಿಂಗ್. ನಾವು ಜನರಲಿ ಫೇಸ್ ಟು ಫೇಸ್ ಭೇಟಿ ಆದಾಗ ವಿ ಸೇ ಗುಡ್ ಬೈ, ಸಿ ಯು ಲೇಟರ್ ಅಂಥೇಳಿ ವಿ ಟೇಕ್ ಎ ಲೀವ್. ಸಿಮಿಲರ್ಲಿ ಈವನ್ ಇನ್ ಲೆಟರ್ ರೈಟಿಂಗ್ ವಿ ಹ್ಯಾವ್ ಟು ಪುಟ್ ಎನ್ ಎಂಡ್ ಟು ದ ಲೆಟರ್ ಆ್ಯಂಡ್ ಟೇಕ್ ಲೀವ್. ಅವರಿಂದ ಲೀವನ್ನು ತಗೋಬೇಕು. ಆ್ಯಂಡ್ ಎವರಿ ಲೆಟರ್ ಶುಡ್ ಎಂಡ್ ವಿತ್ ಎ ಸಿಗ್ನೇಚರ್. ಸಿಗ್ನೇಚರ್ ಇಲ್ಲದೇ ಲೆಟರ್ ಕಂಪ್ಲೀಟ್ ಆಗೋಲ್ಲ. ನಾವು ಬರೆದಿರ್ತಕ್ಕಂಥ ಕಂಟೆಂಟ್ ಏನಿದೆ, ಬಾಡಿ ಆಫ್ ದ ಲೆಟರು ಶುಡ್ ಬಿ ಅಥೆಂಟಿಕೇಟೆಡ್ ಬೈ ಅವರ್ ಸಿಗ್ನೇಚರ್. ನಮ್ಮ ಸಹಿ ಮಾಡಿದರೆ ಅದು ಅಥೆಂಟಿಕೇಟ್ ಆಗುತ್ತೆ. ಸೊ ಸಿಗ್ನೇಚರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇವು 8 ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ ದ ಲೆಟರ್. ಅದರ್ ದೆನ್ ದೀಸ್ 8 ಇಂಪಾರ್ಟೆಂಟ್ parts of the letter, there are other optional requirements of a letter. They are not compulsory, but they are optional. ಎಲ್ಲ ಪತ್ರದಲ್ಲೂ ಇವು ಬೇಕಾಗಲ್ಲ. ಹಾಗಾಗಿ ಇವನ್ನ ಆಪ್ಷನಲ್ ರಿಕ್ವೈರ್ಮೆಂಟ್ಸ್ ಅಂತ ಕರೀತಾರೆ. ಬೇಕಿದ್ರೆ ಬಳಕೆ ಮಾಡ್ಬೋದು, ಅಗತ್ಯ ಬಂದಾಗ ಮಾತ್ರ ಬಳಕೆ ಮಾಡೋದು. ದೇ ಆರ್ ನಾಟ್ ಕಂಪಲ್ಸರಿ, ಬಟ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದೆಮ್ ವೆರೆವರ್ ದೇ ಆರ್ ರಿಕ್ವೈರ್ಡ್. ವೆನೆವರ್ ಆ್ಯಂಡ್ ವೆರೆವರ್ ದೇ ಆರ್ ರಿಕ್ವೈರ್ಡ್.
ಯಾವಾಗ ಎಲ್ಲಿ ಅವ ಅಗತ್ಯ ಇದೆ ಅವನ್ನು. ರೆಫರೆನ್ಸ್ ನಂಬರ್ ಇದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಸೆಷನ್ಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಇವು ಅದರ್ ರಿಕ್ವೈರ್ಮೆಂಟ್ಸು, ಆಪ್ಷನಲ್ ರಿಕ್ವೈರ್ಮೆಂಟ್ಸ್ ಯಾವುದು ಅಂದರೆ, ಒನ್ ಈಸ್ ದಿ ರೆಫರೆನ್ಸ್ ನಂಬರ್, ಸೆಕೆಂಡ್ ಒನ್ ಈಸ್ ದ ಡೆಲಿವರಿ ಮೋಡ್, ಸಬ್ಜೆಕ್ಟ್ ಲೈನ್, ಅಟೆನ್ಷನ್ ಲೈನ್, ಎನ್ಕ್ಲೋಸರ್ಸ್, courtesy copies, senders and typists initials, postscript. They are nearly 7 and 8 optional requirements. They are also very important in certain business transactions, letter correspondence. Let us just look at a model letter. ಒಂದು ಮಾಡೆಲ್ ಲೆಟರು ಹೇಗಿರುತ್ತೆ ಅನ್ನೋದನ್ನು ಲೆಟರ್ಸ್ ದಿ ಲೆಟರ್ಸ್. ಸಿ ಫಸ್ಟ್ ಆ್ಯಸ್ ಐ ಟೋಲ್ಡ್ ಯು, ವಿ ವಿಲ್ ಹ್ಯಾವ್ ದ ಸೆಂಡರ್ಸ್ ಅಡ್ರೆಸ್, ರೈಟರ್ಸ್ ಅಡ್ರೆಸ್ಸು ಇದಿರುತ್ತೆ. ಫಾರ್ಮಲ್ ಲೆಟರಲ್ಲಿ ಯು ಸಿ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ರೆಟರೀಸ್, ವಿಲ್ಸನ್ ಹೌಸ್, ವೆಸ್ಟ್ ಸ್ಟ್ರೀಟ್, ಲಂಡನ್. ಆಫೀಸ್ ನಂಬರ್ ಈಸ್ ಆಲ್ಸೋ ಗಿವನ್, ಟೆಲಿಫೋನ್ ನಂಬರು, ಫ್ಯಾಕ್ಸ್ ನಂಬರು. ಇದು ಒಂದು ಲೆಟರ್ ಹೆಡ್, ಅಥವಾ ಒಬ್ಬ ಕಂಪನಿ ಆರ್ ಎನ್ ಎಸ್ಟಾಬ್ಲಿಷ್ಮೆಂಟು ಬರೆದಿರ್ತಕ್ಕಂಥ ಲೆಟರ್ ಹೆಡ್ಡಿನ ಒಂದು ಲೆಟರ್. ದೇ ಹ್ಯಾವ್ ರಿಟನ್ ಎ ಲೆಟರ್ ಇನ್ ದರ್ ಲೆಟರ್ ಹೆಡ್. ಪಬ್ಲಿಕ್ಸ್ ಬರೆಯೋದಾದರೆ ವಿ ಹ್ಯಾವ್ ಟು ರೈಟ್ ಅವರ್ ಅಡ್ರೆಸ್ ಆನ್ ದ ಟಾಪ್ ಲೈಕ್ ದಿಸ್. ಲೆಟರ್ ಹೆಡ್ ಇದ್ದರೆ ಈ ರೀತಿ ಫಾರ್ಮ್ಯಾಟಲ್ಲಿ ಮಾಡ್ಕೋಬೋದು. ಅದರ್ವೈಸ್ ವಿ ಕ್ಯಾನ್ ರೈಟ್ ಅವರ್ ಅಡ್ರೆಸ್ ಅಟ್ ದ ಬಿಗಿನಿಂಗ್ ಆಫ್ ದಿ ಲೆಟರ್ ಆನ್ ದ ಲೆಫ್ಟ್ ಹ್ಯಾಂಡ್ ಕಾರ್ನರ್, ಎಡಭಾಗದಲ್ಲೇ ಬರೀತಕ್ಕಂಥ ಕೆಲಸ ಮಾಡಿ. ನೆಕ್ಸ್ಟ್ ದೇರ್ ಇಸ್ ಎ ರೆಫರೆನ್ಸಲ್ಲಿ ಏನಿದೆ, ಇಟ್ ಈಸ್ ಎ ಲೇಟೆಸ್ಟ್ ಫಾರ್ಮ್ಯಾಟ್. ನಾವು ಭಾಳ ಎಸೆನ್ಷಿಯಲ್ ಆಗಿರ್ತಕ್ಕಂಥ ಪಾರ್ಟ್ಸಲ್ಲಿ ಇದನ್ನು ಸೇರಿಸಿಲ್ಲ, ಬಟ್ ಐ ವಿಲ್ ಟೆಲ್ ಯು ಹಿಯರ್. ಎಲ್ ಡಿ ಆ್ಯಂಡ್ ಎಸ್ ಟಿ. ಎಲ್ ಡಿ ಈಸ್ ದ ರೈಟರ್ ಆಫ್ ದಿ ಲೆಟರ್, ಎಸ್ ಟಿ ಈಸ್ ಎ ಟೈಪಿಸ್ಟ್. ಅವರ ಇನಿಷಿಯಲ್ಸ್ ಆರ್ ಮೆನ್ಷನ್ಡ್. ಎಲ್ ಡಿ ಆ್ಯಂಡ್ ಎಸ್ ಟಿ ಲೆಟರನ್ನು ಬರೀತಕ್ಕಂಥ ಅಂಡರ್ ಆಫೀಸರ್ ಇರ್ಬೋದು, ಅಥವಾ ಆಫೀಸ್ ಸೂಪರ್ಡೆಂಟ್ ಆರ್ ಸಂಬಡಿ ಎಲ್ಸ್. ಅದನ್ನು ಟೈಪ್ ಮಾಡ್ತಕ್ಕಂಥವನು ಯಾರು, ಅವನ ಇನ್ಸಿಯಲ್ಸು, ಇಬ್ಬರ ಇನ್ಸಿಯಲ್ಸ್ ಆರ್ ಮೆನ್ಷನ್ ಫಸ್ಟ್. ಈ ಲೆಟರ್ನ ರೆಡಿ ಮಾಡಿದವ್ರು ಯಾರು. ಇಟ್ ಈಸ್ ಫಾಲೋಡ್ ಬೈ ದ ಡೇಟನ್ನು 12th May 2019, 20 ಲೈಕ್ ದಿಸ್. ಎನಿ ಇಯರ್ ಫಾರ್ ದಟ್ ಮ್ಯಾಟರ್ ಕ್ಯಾನ್ ಬಿ ರಿಟರ್ನ್. ನಾವು ಯಾವ ಡೇಟಿನ ಲೆಟರ್ ಬರಿತೀವೋ ಆ ಡೇಟನ್ನು ಇದು ಮಾಡಿ. ಯು ಸಿ ದ ವೇ ಆಫ್ ರೈಟಿಂಗ್ ಎ ಡೇಟನ್ನು ಫಸ್ಟು ಡೇಟ್ಸ್ ಇದೆ, ಫಾಲೋಡ್ ಬೈ ದ ಮಂತ್ ಇನ್ ವರ್ಡ್ಸ್. ಮಂತನ್ನು ವರ್ಡ್ಸಲ್ಲಿ ಲೆಟರ್ಸಲ್ಲಿ ಬರೆದಿರೋದು, ಮತ್ತು ಇಯರ್. ಇದನ್ನು ಯಾಕೆ ಬರೆಯೋದು ಮತ್ತು ಯಾಕೆ ಆ ರೀತಿ ಬರೀಬೇಕು ಅನ್ನೋದನ್ನು ಲೆಟ್ ಅಸ್ ಲರ್ನ್ ವೆನ್ ಯು ಕಮ್ ಟು ದ ಡೀಟೇಲ್ಸ್. ದಿಸ್ ಈಸ್ ದಿ ಇನ್ಸೈಡ್ ಅಡ್ರೆಸ್. ಇನ್ಸೈಡ್ ಅಡ್ರೆಸ್ ಏನಿದೆ, ಯಾರಿಗೆ ಲೆಟರ್ನ ಬರೀತಿದ್ದೀವಿ ಅವರಿಗೆ ಮಿಸ್ ಆಂಗ್ ಲೀ ಫಾಂಗ್. ದ ಲೆಟರ್ ಈಸ್ ಅಡ್ರೆಸ್ ಟು ಮಿಸ್ ಆಂಗ್ ಲೀ ಫಾಂಗ್, 15 ವಿಂಡ್ಸರ್ ರೋಡ್, ಮ್ಯಾಂಚೆಸ್ಟರ್. Manchester is a city in England, and it is followed by the office letter number. Our office in a letter number is mentioned. ಆಮೇಲೆ ಒಂದು ಲೈನ್ ಸ್ಪೇಸನ್ನು ಬಿಟ್ಟು ದೇರ್ ಇಸ್ ಎ ಗ್ರೀಟಿಂಗ್ ಅಥವಾ ಸ್ಯಾಲ್ಯುಟೇಷನ್. ಡಿಯರ್ ಲೀ ಫಾಂಗ್. ನೋಡಿ, ಲೆಟರ್ ಯಾರಿಗೆ ಅಡ್ರೆಸ್ ಆಗಿದೆ, ಮಿಸ್ ಆಂಗ್ ಲೀ ಫಾಂಗ್. ಪರ್ಸನಲ್ ಹೆಸರನ್ನು ಬರೆದಿದ್ದಾರೆ, ಅದಕ್ಕೆ ಗ್ರೀಟಿಂಗು ಡಿಯರ್ ಲೀ ಫಾಂಗ್. ಇಟ್ ಈಸ್ ಫಾಲೋಡ್ ಬೈ ದ ಸಬ್ಜೆಕ್ಟ್ ಲೈನ್. ಈ ನಂತರ ಒಂದು ಸಬ್ಜೆಕ್ಟ್ ಲೈನ್ ಇದೆ. 2019 ಸೆಕ್ರೆಟರೀಸ್ ಕಾನ್ಫರೆನ್ಸ್, 8 and 9th October 2000. This is a very short subject line. It is in capital letters. ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ ಬೋಲ್ಡ್ ಆಗಿರ್ತಕ್ಕಂಥ ಇದೆ. ಇಟ್ ಡ್ರಾಸ್ ದ ಅಟೆನ್ಷನ್ ಆಫ್ ದಿ ಲೆಟರ್ ರಿಸೀವರ್. ಲೆಟರ್ನ ರಿಸೀವ್ ಮಾಡಿದವರ ಗಮನವನ್ನು ಸೆಳೆಯುತ್ತೆ. ಲೆಟರು ಯಾವುದ್ರ ಮೇಲೆ ಇದೆ ಅನ್ನೋದನ್ನು ಕ್ಲಿಯರಾಗಿ ಸ್ಟೇಟ್ ಮಾಡುತ್ತೆ. ಸೆಕ್ರೆಟರೀಸ್ ಕಾನ್ಫರೆನ್ಸ್. ಇಟ್ ಈಸ್ ಅಬೌಟ್ ಎ ಮೀಟಿಂಗ್ ಆರ್ ಎ ಕಾನ್ಫರೆನ್ಸ್ ಫಾರ್ ದ ಸೆಕ್ರೆಟರೀಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್ ಫಾರ್ 2 days, 8th and 9th October 2019 or 18 or 18. It is followed by the body of the letter.
ನೋಡಿ ಇಲ್ಲಿ ಡೇಟು, ಇನ್ಸೈಡ್ ಅಡ್ರೆಸ್ಸು, ಗ್ರೀಟಿಂಗು, ಸಬ್ಜೆಕ್ಟು ಎಲ್ಲ ಲೆಫ್ಟ್ ಸೈಡಿಂದನೇ ಪ್ರಾರಂಭ ಆಗಿದೆ. ಈವನ್ ದ ಬಾಡಿ ಆಫ್ ದ ಲೆಟರ್ ಬಿಗಿನ್ಸ್ ಫ್ರಮ್ ದಿ ಲೆಫ್ಟ್ ಸೈಡ್. ಅವರು ಲೆಟ್ರಲ್ಲಿ ಏನೇನನ್ನು ಬಾಡಿ ಆಫ್ ದಿ ಲೆಟರಲ್ಲಿ ಹೇಳಬೇಕು ಅದೆಲ್ಲವನ್ನು ಕ್ಲಿಯರಾಗಿ ಸಿಂಪಲ್ ಟರ್ಮ್ಸಲ್ಲಿ ಹೇಳಿದ್ದಾರೆ. ಬುಲೆಟ್ ಪಾಯಿಂಟ್ಸ್ ಇದೆ. ಐ ಹ್ಯಾವ್ ದ ಪ್ಲೆಸರ್ ಇನ್ ಇನ್ವೈಟಿಂಗ್ ಯು ಟು ಅಟೆಂಡ್ ಅವರ್ ಸ್ಪೆಷಲ್ ಕಾನ್ಫರೆನ್ಸ್ ಟು ಬಿ ಹೆಲ್ಡ್ ಆನ್ ಕ್ಲಿಫ್ಟನ್ ಹೋಟೆಲ್, ಲಂಡನ್ ಆನ್ ಟ್ಯೂಸ್ಡೇ ಆ್ಯಂಡ್ ವೆನ್ಸ್ಡೇ 8th and 9th October. ವೆರಿ ಕ್ಲಿಯರ್ಲಿ ಸ್ಟೇಟೆಡ್. ಅದರ ಇಂಟೆನ್ಸಿವ್ ಪ್ರಾಕ್ಟಿಕಲ್ ಕಾನ್ಫರೆನ್ಸು ಫಾರ್ ಪ್ರೊಫೆಷನಲ್ ಸೆಕ್ರೆಟರೀಸ್, ದೇರ್ ಏಮ್ಸ್ ಆರ್ ಸ್ಟೇಟೆಡ್. ಅದರ ಉದ್ದೇಶ ಏನೋ ಎಲ್ಲ ಸ್ಟೇಟ್ ಮಾಡಿದ್ದಾರೆ. ಪ್ಯಾರಾಗ್ರಾಫ್ಸ್ ಆರ್ ಮೇಡ್, ಪ್ಯಾರಾಗ್ರಾಫನ್ನು ಮಾಡಿದ್ದಾರೆ. ಎವ್ರಿ ಪ್ಯಾರಾಗ್ರಾಫಿನ ನಡುವೆ ಲೈನ್ ಸ್ಪೇಸ್ ಈಸ್ ಲೆಫ್ಟ್ ಆ್ಯಂಡ್ ದೇರ್ ಇಸ್ ಎ ಕಾಂಪ್ಲಿಮೆಂಟರಿ ಕ್ಲೋಸ್. ಲೆಟರ್ ಮುಗಿಯೋದಕ್ಕಿಂತ ಮುಂಚೆ ದೇರ್ ಇಸ್ ಎ ಕಾಂಪ್ಲಿಮೆಂಟರಿ ಕ್ಲೋಸ್. ಐ ಲುಕ್ ಫಾರ್ವರ್ಡ್ ಟು ಸೀಯಿಂಗ್ ಯು ಅಗೈನ್ ಅಟ್ ದಿಸ್ ಎಕ್ಸೈಟಿಂಗ್ ಕಾನ್ಫರೆನ್ಸ್. ನಿಮ್ಮ ಬರುವಿಕೆಯನ್ನು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಪಾಸಿಟಿವ್ ನೋಟ್ ಇರ್ತಕ್ಕಂಥ ಇದು ಲೆಟರಲ್ಲಿ. ಐ ಟೋಲ್ಡ್ ಯು ಪ್ರೀ ರಿಕ್ವಿಸಿಟ್ಸಲ್ಲಿ ಪಾಸಿಟಿವ್ ನೋಟ್ ಇರಬೇಕು, ಭಾಳ ಸ್ಟ್ರೈಟ್ ಫಾರ್ವರ್ಡ್ ಇರಬೇಕು, ಫ್ರೆಂಡ್ಲಿ ಆಗಿರಬೇಕು. ಇವೆಲ್ಲ ಎಲಿಮೆಂಟ್ಸ್ ಕ್ಯಾನ್ ಬಿ ಫೌಂಡ್ ಇನ್ ದ ಲೆಟರ್. ಯು ಕ್ಯಾನ್ ರೀಡ್ ದ ಲೆಟರ್, ಯು ಕ್ಯಾನ್ ಗೋ ಥ್ರೂ ದ ಡೀಟೇಲ್ಸ್. ಅದ ನಂತರ ಯುವರ್ ಸಿನ್ಸಿಯರ್ಲಿ, ಕಾಂಪ್ಲಿಮೆಂಟರಿ ಕ್ಲೋಸ್, ಲೆಟರ್ ರೈಟರಿನ signature is there. Name is also written here below the signature in bold letters. Miss lady ಇರೋದ್ರಿಂದ ಬ್ರಾಕೆಟಲ್ಲಿ ಹರ್ ನೇಮ್ ಮಿಸ್ಸಸ್ ಆರ್ ಮಿಸ್ ಕ್ಯಾನ್ ಬಿ ರಿಟನ್, should be written. Our designation conference organizer, her name is also mentioned. ಅದರ ನಂತರ ವಿ ರೈಟ್ ದಿ ಎನ್ಕ್ಲೋಸರ್ಸ್. ನಾವು ಈ ಲೆಟರಿಗೆ ಏನೇನು ಎನ್ಕ್ಲೋಸರ್ಸನ್ನು ಟ್ಯಾಗ್ ಮಾಡಿದ್ವಿ ಅನ್ನೋದು. ಆ್ಯಂಡ್ ದ ಕಾಪೀಸ್, ಈ ಲೆಟರಿನ ಕಾಪೀಸನ್ನು ಯಾರ್ಯಾರಿಗೆ ಸೆಂಡ್ ಮಾಡಿದ್ವಿ ಅಂತಕ್ಕಂಥ ಡೀಟೇಲ್ಸ್, ಈ ಎಲ್ಲ ಡೀಟೇಲ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ಲೆಟರ್. ಯು ಸಿ ಆಲ್ ದ ಎಲಿಮೆಂಟ್ಸ್ ಆರ್ ಪಾರ್ಟ್ಸ್ ಆಫ್ ಲೆಟರ್ ಆರ್ ಪ್ಲೇಸ್ಡ್ ಆನ್ ದ ಲೆಫ್ಟ್ ಹ್ಯಾಂಡ್ ಕಾರ್ನರ್ ಆಫ್ ದಿ ಲೆಟರ್. ಎಲ್ಲ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿನೇ ಮಾರ್ಜಿನಲ್ಲಿನೇ ಇಂದಾನೆ ಪ್ರಾರಂಭವಾಗುತ್ತೆ. ಯು ಸಿ ದ ಸೋರ್ಸ್ ಆಫ್ ದಿಸ್ ಲೆಟರ್ ಈಸ್ ಟೇಕನ್ ಫ್ರಮ್ ಮಾಡೆಲ್ ಬಿಸ್ನೆಸ್ ಲೆಟರ್ಸ್, ಇಮೇಲ್ಸ್ ಆ್ಯಂಡ್ ಅದರ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಅಂತಕ್ಕಂಥ ಬುಕ್ಕಿಂದ ತೊಗೊಂಡಿರೋದು. 7th ಎಡಿಷನ್ನು, ರಿಟನ್ ಬೈ ಶಿರ್ಲಿ ಟೇಲರ್, ಪಿಯರ್ಸನ್ ಪಬ್ಲಿಕೇಶನ್ನು, ಪಬ್ಲಿಷ್ಡ್ ಇನ್ ದ ಇಯರ್ 2012. ಸೊ ದ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಮಾಡೆಲ್ ಲೆಟರ್. ಈಗ ನಾವು ನೋಡಿದಂಥ ಲೆಟರಲ್ಲಿ ಏನೇನು ಪಾರ್ಟ್ಸ್ ಇದೆ, ಎಸೆನ್ಷಿಯಲ್ ಪಾರ್ಟ್ಸು ಮತ್ತು ಆಪ್ಷನಲ್ ಪಾರ್ಟ್ಸ್ ಏನು ಅಂತ ನೋಡಾಯಿತು. ಈಗ ಇನ್ ದ ಎಬೋವ್ ಲೆಟರ್, ಮಾಡೆಲ್ ಲೆಟರ್, ವಿ ಕೇಮ್ ಅಕ್ರಾಸ್ ದಿ ಫಾಲೋಯಿಂಗ್ ಥಿಂಗ್ಸ್. ಲೆಟರ್ ಹೆಡ್ ನೋಡಾಯಿತು. ಆ್ಯಂಡ್ ದೇರ್ ವಾಸ್ ಎ ರೆಫರೆನ್ಸ್. ರೆಫರೆನ್ಸಲ್ಲಿ ಏನಿದೆ ಅಂದರೆ ಇನಿಷಿಯಲ್ಸ್ ಆಫ್ ದಿ ರೈಟರ್ ಆರ್ ಟೈಪಿಸ್ಟ್, ಸಮ್ಟೈಮ್ಸ್ ಎ ಫೈಲಿಂಗ್ ರೆಫರೆನ್ಸ್, ಆ ಆಫೀಸಿನ ಫೈಲಿನ ನಂಬರು ಅನ್ನು ನಾವು ನೋಡಿದ್ವಿ. ಡೇಟು ನೋಡಾಯಿತು. ವಿ ಸಾ ದ ಡೇಟಾ. ಡೇಟಲ್ಲಿ ಫಸ್ಟ್ ಡೇ ಈಸ್ ರಿಟನ್, ಫಾಲೋಡ್ ಬೈ ದ ಮಂತ್ ಇನ್ ವರ್ಡ್ಸ್ ಆ್ಯಂಡ್ ಇಯರ್ ಇನ್ ಫಿಗರ್ಸ್. ಇನ್ಸೈಡ್ ಅಡ್ರೆಸ್, ಇನ್ ಇನ್ಸೈಡ್ ಅಡ್ರೆಸ್ ದೇರ್ ಇಸ್ ಎ ನೇಮ್, ದ ಟೈಟಲ್ ಆಫ್ ದಿ ಪರ್ಸನ್, ದ ಕಂಪನಿ ದ್ಯಾಟ್ ಈ ವರ್ಕ್ಸ್ ಇನ್, ದ ಫುಲ್ ಅಡ್ರೆಸ್ ಆ್ಯಂಡ್ ಪೋಸ್ಟಲ್ ಅಡ್ರೆಸ್, ಇಮೇಲ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಮೆನ್ಷನ್. Salutation is there, greeting ಇದೆ. Heading or the subject line is also there. ಈ ಸಬ್ಜೆಕ್ಟ್ ಲೈನು ಇಟ್ ಗಿವ್ಸ್ ಅನ್ ಇನ್ಸ್ಟೆಂಟ್ ಐಡಿಯಾ ಆಫ್ ದ ಥೀಮ್. ಈ ಲೆಟರ್ ಯಾವುದ್ರ ಮೇಲೆ ಇದೆ ಅನ್ನೋದನ್ನು ಮಾಹಿತಿಯನ್ನು ಕೊಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಫಾಲೋಡ್ ಬೈ ದಿ ಬಾಡಿ ಆಫ್ ದಿ ಲೆಟರ್. ಬಾಡಿ ಆಫ್ ದ ಲೆಟರಲ್ಲಿ ದೇರ್ ಆರ್ ಸೋ ಮೆನಿ ಪ್ಯಾರಾಗ್ರಾಫ್ಸ್. 1 ಲೈನ್ ಸ್ಪೇಸ್ ಬಿಟ್ವೀನ್ ದ ಪ್ಯಾರಾಗ್ರಾಫ್ಸ್ ಈಸ್ ಗಿವನ್. ಪ್ರತಿ ಒಂದು ಪ್ಯಾರಾಗ್ರಾಫಿನ ನಂತರ 1 ಲೈನ್ ಸ್ಪೇಸನ್ನು ಕೊಟ್ಟಿದ್ದಾರೆ. After the body of the letter, there is a complimentary clause or leave taking. It is followed by the name of the sender and his signature. ಲೆಟ್ರನ್ನು ಬರೆದವರ ಕಂಪನಿ, ಅವರ ಹೆಸರು, ಸಿಗ್ನೇಚರ್ is there. Sender's designation and the department are also mentioned. ಲೆಟ್ರನ್ನ ಯಾರು ಬರೆದಿದ್ದೋ ಅವರ ಡಿಪಾರ್ಟ್ಮೆಂಟು ಮತ್ತು ಅವರ ಹುದ್ದೆ ಏನು ಅನ್ನೋದು. ಫಾಲೋಡ್ ಬೈ ದ ಎನ್ಕ್ಲೋಸರ್ಸ್, ಏನೇನು ಡಾಕ್ಯುಮೆಂಟನ್ನು ಎನ್ಕ್ಲೋಸ್ ಮಾಡಿದ್ದಾರೆ. And show if any copies are circulated. If more than one,
ಯೂಸ್ ಆಲ್ಫಾಬೆಟಿಕಲ್ ಆರ್ಡರ್. ಕಾಪೀಸನ್ನು ಲೆಟರ್ ಕಾಪೀಸನ್ನು ಸಮ್ಟೈಮ್ಸ್ ವಿ ಸೆಂಡ್ ದ ಕಾಪೀಸ್ ಟು ಮೆನಿ ಮೋರ್ ಪೀಪಲ್, ಅನೇಕ ಜನರಿಗೆ ಕಳಿಸ್ಬೇಕಾಗುತ್ತೆ. ಅಂಥ ಟೈಮಲ್ಲಿ ವಿ ಹ್ಯಾವ್ ಟು ಮೇಕ್ ಎ ಲಿಸ್ಟ್ ಟು ಹೂಮ್ ದ ಕಾಪೀಸ್ ಆಫ್ ದೀಸ್ ಲೆಟರ್ಸ್ ಆರ್ ಸೆಂಟ್ ಇನ್ ಆನ್ ಆಲ್ಫಾಬೆಟಿಕಲ್ ಆರ್ಡರ್. ನೆಕ್ಸ್ಟ್ ದೇರ್ ಇಸ್ ಎ ಪೋಸ್ಟ್ ಸ್ಕ್ರಿಪ್ಟ್. ಅದು ಒಂದು ಆಪ್ಷನಲ್ ಅಲ್ಲ, ಈ ಲೆಟ್ರಲ್ಲಿ ಇಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು ರೈಟ್ ದ ಪೋಸ್ಟ್ ಸ್ಕ್ರಿಪ್ಟ್ ಆಲ್ಸೋ. ಲೆಟ್ರಿನ ಪೋಸ್ಟ್ ಸ್ಕ್ರಿಪ್ಟ್ ಅಂದರೆ ಏನು ಅನ್ನೋದನ್ನು ನೆಕ್ಸ್ಟ್ ಸೆಷನ್ಸಲ್ಲಿ ಲೆಟರ್ಸ್ ಲರ್ನ್. ಈಗ ಸ್ಟೈಲ್ಸ್ ಆಫ್ ಲೇಔಟ್. An organization decides on its letter layout, style and appearance after careful consideration, and all typefaces are expected to conform to the standard of typing set up by the company. Each and every company follows its own layout and style, and it decides on the merits and demerits of a certain layout of the letter. And the typist must be familiar with the layout the company uses. ಕಂಪನಿ ಯೂಸ್ ಮಾಡ್ತಕ್ಕಂಥ ಲೇಔಟಿನ ಪರಿಚಯ ಅವರಿಗೆ. ಸೊ ಸರ್ಟನ್ ಇಲುಸ್ಟ್ರೇಷನ್ಸ್ ಆರ್ ಗಿವನ್ ಬಿಲೋ. ಈಗ ಕೆಳಗಡೆ ಅವರ ಲೆಟರ್ಸಿನ ಲೇಔಟಿನ ಬೇರೆ ಬೇರೆ ಲೇಔಟ್ ಆಗಿದೆ ಅನ್ನೋದನ್ನು ಲೆಟರ್ಸ್ ಸಿ. ದ ಫಸ್ಟ್ ಲೇಔಟ್ ಈಸ್ ಇಂಡೆಂಟೆಡ್ ಫಾರ್ಮ್. ಇಂಡೆಂಟೆಡ್ ಫಾರ್ಮು ಇನ್ನ ಲೇಔಟು ಈ ರೀತಿ ಇದೆ. ಯು ಸಿ ದೇರ್ ಇಸ್ ಎನ್ ಅಡ್ರೆಸ್, ಇನ್ಸೈಡ್ ಅಡ್ರೆಸ್. ದ ಲೆಟರ್ ಈಸ್ ಅಡ್ರೆಸ್ ಟು ಎಕ್ಸೆಲೋ ಟೈಪಿಂಗ್ ಇನ್ಸ್ಟಿಟ್ಯೂಟ್, 14th Green Avenue, Mumbai. You see the first line. First line begins from the left hand corner. When it comes to the second line, some spaces ಇಂಡೆಂಟ್ ಆಗಿದೆ, ಲೈನ್ ಮುಂದೆ ಹೋಗಿದೆ. ಈವನ್ ದ ಥರ್ಡ್ ಲೈನ್ ಸಮ್ ಸ್ಪೇಸಸ್ ಆರ್ ಲೆಫ್ಟ್ ಬಿಹೈಂಡ್. ಕೆಲವು ಸ್ಪೇಸಸನ್ನು ಬಿಟ್ಟು ಮುಂದೆ ಹೋಗಿರ್ತಕ್ಕಂಥ ಇದೆ, ಇಂಡೆಂಟೆಡ್. ಸಿಮಿಲರ್ಲಿ ಈಚ್ ಐಟಮ್ ಎಂಡ್ಸ್ ವಿತ್ ಎ ಕಾಮ. ಫೈನಲಿ ದೆರ್ ಇಸ್ ಎ ಫುಲ್ ಸ್ಟಾಪ್. ಡೇಟ್ ಈಸ್ ರಿಟನ್ ಆನ್ ದ ರೈಟ್ ಹ್ಯಾಂಡ್ ಕಾರ್ನರ್. ಇಂಡೆಂಟೆಡ್ ಫಾರ್ಮಲ್ಲಿ ಲೇಔಟಲ್ಲಿ ವಿ ಯೂಸ್ ದ ರೈಟ್ ದ ಡೇಟ್ ಆನ್ ದ ರೈಟ್ ಹ್ಯಾಂಡ್ ಕಾರ್ನರ್. This to address or inside address is indented. Indented all the lines do not fall on the same line. ಎಲ್ಲ ಲೈನ್ಸ್ಗಳು ಒಂದೇ ಲೈನಲ್ಲಿ ಲೆವೆಲಲ್ಲಿ ಇದಿರಲ್ಲ. ದೇರ್ ಇಸ್ ಎ ಗ್ರೀಟಿಂಗ್, ಡಿಯರ್ ಸರ್, that is salutation. You see this indented form which is considered the old fashioned now. Generally we do not follow this pattern now. ಈ ಫಾರ್ಮ್ಯಾಟನ್ನು ಇತ್ತೀಚಿನ ದಿವಸದಲ್ಲಿ ಹೆಚ್ಚಾಗಿ ಫಾಲೋ ಮಾಡಲ್ಲ. ದ ಇನ್ಸೈಡ್ ಅಡ್ರೆಸ್ ಈಸ್ ಇಂಡೆಂಟೆಡ್. ಇಂಡೆಂಟೆಡ್ ಮೀನ್ಸ್ ಈಚ್ ಸಬ್ಸಿಕ್ವೆಂಟ್ ಲೈನ್ ಈಸ್ ಇಂಡೆಂಟೆಡ್ 2 spaces ಫ್ರಮ್ ದ ಪ್ರೀವಿಯಸ್ ಲೈನ್. 2 ಸ್ಪೇಸಸ್ಸು ಇಂಡೆಂಟೆಡ್ ಆಗಿದೆ. ಇಲ್ಲಿ ಕರೆಕ್ಟಾಗಿ ಸ್ಕೇಲಿಂಗ್ ಸರಿಯಾಗಿಲ್ಲ, ಬಿಕಾಸ್ ಐ ಫೇಸ್ ದ ಡಿಫಿಕಲ್ಟಿ ಆಫ್ ಅಲೈನ್ಮೆಂಟ್. ಸ್ವಲ್ಪ ಅಲೈನ್ಮೆಂಟಿನ ಡಿಫಿಕಲ್ಟೀಸನ್ನು ಫೇಸ್ ಮಾಡಿದ್ರಿಂದ. But all the lines do not fall on the same line. Each line is followed by a comma, I told you already, and the last line ends with the full stop. Mumbai full stop in the end ಆಗುತ್ತೆ. Each paragraph begins 5 spaces away from the margin. ಮಾರ್ಜಿನ್ನು ಇಲ್ಲಿದ್ರೆ ಒಂದು 4-5 ಸ್ಪೇಸಸ್ಸಿನ ನಂತರದಿಂದ ಪ್ರಾರಂಭ ಆಗುತ್ತೆ. ಇದು ಇಂಡೆಂಟೆಡ್ ಫಾರ್ಮ್. This form was used in the days before the typewriter when all the letters were handwritten. This format was followed even before the advent of a typing machine, typewriter. Typewriter ಬರೋದಕ್ಕಿಂತ ಮುಂಚೆ ಈ ಫಾರ್ಮ್ಯಾಟನ್ನು ಫಾಲೋ ಮಾಡ್ತಾಯಿದ್ರು. ದಿಸ್ ಫಾರ್ಮ್ಯಾಟ್ ವಾಸ್ ಬೀಯಿಂಗ್ ರಿಟನ್ ಇನ್ ಹ್ಯಾಂಡ್ ರೈಟಿಂಗ್. ಟುಡೇ ಈವನ್ ಹ್ಯಾಂಡ್ ರಿಟನ್ ಲೆಟರ್ಸ್ ಆರ್ ನಾಟ್ ರಿಟನ್ ಇನ್ ದಿಸ್ ಟೈಪ್. ಕೈಯಲ್ಲಿ ಬರೀತಕ್ಕಂಥ ಲೆಟರ್ ಬರೆದ್ರೂ ಈ ಫಾರ್ಮ್ಯಾಟಲ್ಲಿ ಜನರಲಿ ವಿ ಡು ನಾಟ್ ರೈಟ್. ದ ಅಪಿಯರೆನ್ಸ್ ಆಫ್ ದಿಸ್ ಸ್ಟೈಲ್ ಈಸ್ ನಾಟ್ ವೆರಿ ನೀಟ್. ಯಾಕೆ ಬಳಸಲ್ಲ ಅಂದರೆ ಅಪಿಯರೆನ್ಸ್ ಆಫ್ ದಿ ಸ್ಟೈಲ, ಇಂಡೆಂಟೆಡ್ ಫಾರ್ಮಿನ ಸ್ಟೈಲ್ ಈಸ್ ನಾಟ್ ವೆರಿ ನೀಟಾಗಿ ಕಾಣಲ್ಲ. ಬಿಸೈಡ್ಸ್ ಇಟ್ ವೇಸ್ಟ್ ಟೈಪಿಂಗ್ ಟೈಮ್ ಬಿಕಾಸ್ ಆಫ್ ದಿ ಇಂಡೆಂಟೇಷನ್.
ಈ ಲೈನ್ಸನ್ನು ಅನ್ಈವನ್ ಲೈನ್ಸನ್ನಾಗಿ ಮಾಡಬೇಕಾಗಿರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ ಇಟ್ ಆನ್ ದಿ ಕಂಪ್ಯೂಟರ್ಸ್. ನಾವು ಅಲೈನ್ಮೆಂಟ್ ಮಾಡೋದ್ರಲ್ಲಿ ವಿ ಫೇಸ್ ದ ಡಿಫಿಕಲ್ಟೀಸ್. ದಟ್ ಇಸ್ ವೈ ದಿಸ್ ಫಾರ್ಮ್ಯಾಟ್ ಈಸ್ ನಾಟ್ ಫಾಲೋಡ್. This format is an old one. It was followed when we used to write the letters only by hand. ಕೈಯಲ್ಲಿ ಬರಿತಾ ಇರೋ ಟೈಮಲ್ಲಿ ಮಾತ್ರ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದಿತ್ತು. ಇಟ್ ಈಸ್ ಅನ್ ಔಟ್ಡೇಟೆಡ್ ಫಾರ್ಮ್. ದಿಸ್ ಈಸ್ ಕಾಲ್ಡ್ ಇಂಡೆಂಟೆಡ್ ಫಾರ್ಮ್. ಐ ಥಿಂಕ್ ಐ ಹ್ಯಾವ್ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್. ಈ ಫಾರ್ಮ್ಯಾಟಿನ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದಾನೆ. ಲೈನ್ಗಳು ಒಂದು ಸಮಾನಾಂತರವಾದ ಅಂತರದಲ್ಲಿ ಇದಿರಲ್ಲ, ಇಲ್ಲಿ ಇಂಡೆಂಷನ್ ಇದಿರುತ್ತೆ. Lines are uneven. Next come to the full block form. Second format is the full block form. ಈ ಸೆಕೆಂಡ್ ಫಾರ್ಮ್ಯಾಟಲ್ಲಿ ಯು ಸಿ ದ ಡೇಟ್ ಈಸ್ ಆಲ್ಸೋ ರಿಟರ್ನ್ ಆನ್ ದ ಲೆಫ್ಟ್ ಹ್ಯಾಂಡ್ ಕಾರ್ನರ್. ಪ್ರೀವಿಯಸ್ ಲೆಟರಲ್ಲಿ ಡೇಟ್ ವಾಸ್ ಪ್ಲೇಸ್ಡ್ ಆನ್ ದ ರೈಟ್ ಹ್ಯಾಂಡ್ ಕಾರ್ನರ್ ಆಫ್ ದಿ ಲೆಟರ್, ಬಟ್ ಹಿಯರ್ ಎವ್ರಿ ಪಾರ್ಟ್ ಆಫ್ ದಿ ಲೆಟರ್ ಈಸ್ ಪ್ಲೇಸ್ಡ್ ಆನ್ ದ ಲೆಫ್ಟ್ ಹ್ಯಾಂಡ್ ಕಾರ್ನರ್. ಪ್ರತಿಯೊಂದು ಪಾರ್ಟ್ ಆಫ್ ದಿ ಲೆಟರನ್ನು ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲೇ ಇರುತ್ತೆ. May 2nd, 2007. ವಿಂಡ್ಸರ್ ಸ್ಟೇಷನರಿ ಮಾರ್ಟ್. ಯು ಕ್ಯಾನಾಟ್ ಫೈಂಡ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಹಿಯರ್. ಇಲ್ಲಿ ಯಾವುದೇ ಪಂಕ್ಚುಯೇಷನ್ ಮಾರ್ಕ್ಸು, ಕಾಮರ್ಸು, ಫುಲ್ ಸ್ಟಾಪ್ಸ್ ಆರ್ ನಾಟ್ ದೇರ್. ಯು ಸಿ ದ ಗ್ರೀಟಿಂಗ್ ಜೆಂಟ್ಲ್ಮೆನ್ because it is addressed to the Windsor Stationery Mart. The greeting is plural, gentlemen. ಕಂಪನಿ ಅಡ್ರೆಸ್ ಮಾಡಿದಾಗ ಇಟ್ ರೆಫರ್ಸ್ ಟು ಆಲ್ ದ ಕಂಪನಿ ಮೆಂಬರ್ಸ್ ಆರ್ ದಿ ಇಂಪಾರ್ಟೆಂಟ್ ಕಂಪನಿ ಮೆಂಬರ್ಸ್. ವಾಟ್ ಆರ್ ದ ಸ್ಪೆಷಾಲಿಟೀಸ್ ಆಫ್ ದಿಸ್ ಫಾರ್ಮ್ಯಾಟ್ ಆರ್ ಲೇಔಟ್? ಈ ಲೇಔಟಿನ ಸ್ಪೆಷಾಲಿಟೀಸ್ ಏನು ಅನ್ನೋದನ್ನು ಲೆಟರ್ ಸಿ. ದಿಸ್ ಲೆಟರ್ ಈಸ್ ಇನ್ ಫುಲ್ ಬ್ಲಾಕ್ ಫಾರಮ್. ಫುಲ್ ಬ್ಲಾಕ್ ಫಾರಮ್ ಅಂದರೆ ಏನು? ಫುಲ್ ಬ್ಲಾಕ್ ಫಾರಮಲ್ಲಿ ಇದೆ. ಎವ್ರಿ ಪಾರ್ಟ್ ಆಫ್ ದಿ ಲೆಟರ್ ಇನ್ಕ್ಲೂಡಿಂಗ್ ದ ಡೇಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಕ್ಲೋಸ್ ಬಿಗಿನ್ಸ್ ಅಟ್ ದ ಲೆಫ್ಟ್ ಹ್ಯಾಂಡ್ ಮಾರ್ಜಿನ್. ಫುಲ್ ಬ್ಲಾಕ್ ಫಾರ್ಮ್ ಅಂದರೆ ಎವ್ರಿ ಐಟಮ್, ಎವ್ರಿ ಪಾರ್ಟ್ ಆಫ್ ದ ಲೆಟರ್ ಇನ್ಕ್ಲೂಡಿಂಗ್ ದ ಡೇಟ್, ಕಾಂಪ್ಲಿಮೆಂಟರಿ ಕ್ಲೌಸ್, ಸಿಗ್ನೇಚರ್ ಬಿಗಿನ್ ಅಟ್ ದ ಲೆಫ್ಟ್ ಹ್ಯಾಂಡ್ ಮಾರ್ಜಿನ್. ಇವೆಲ್ಲ ಡೇಟು, ಇನ್ಸೈಡ್ ಅಡ್ರೆಸ್ಸು, ಗ್ರೀಟಿಂಗು, ಬಾಡಿ ಆಫ್ ದಿ ಲೆಟರು ಅವೆಲ್ಲ ಲೆಫ್ಟ್ ಹ್ಯಾಂಡ್ ಕಾರ್ನರಿಂದನೇ ಮಾರ್ಜಿನಿಂದನೇ ಬಿಗಿನ್ ಆಗ್ತದೆ. ದಿಸ್ ಈಸ್ ದ ಸ್ಪೆಷಾಲಿಟಿ ಆಫ್ ಫುಲ್ ಬ್ಲಾಕ್ ಫಾರ್ಮ್. This inside address is in block form with no end of line punctuation. No end of line punctuation marks are not there. There is no punctuation mark after the salutation or after the complimentary clause. Even after the salutation, greeting, now dear friend, dear sir ಬರೆದಾಗ ಸಾಮಾನ್ಯವಾಗಿ we put the comma there. But ಫುಲ್ ಬ್ಲಾಕ್ ಫಾರ್ಮಲ್ಲಿ ಲೇಔಟಲ್ಲಿ ನೋ ಪಂಕ್ಚುಯೇಷನ್ ಮಾರ್ಕ್ಸ್ ಆರ್ ಯೂಸ್ಡ್ ಎಕ್ಸೆಪ್ಟ್ ಇನ್ ದ ಬಾಡಿ ಆಫ್ ದಿ ಲೆಟರ್. ಇದು ಬಾಡಿ ಆಫ್ ದಿ ಲೆಟರ್. ಈ ಬಾಡಿ ಆಫ್ ದಿ ಲೆಟರಲ್ಲಿ ಮಾತ್ರ ಸೆಂಟೆನ್ಸ್ ಎಂಡ್ ಆದಮೇಲೆ ನಾವು ಯೂಸ್ ದ ಫುಲ್ ಸ್ಟಾಪ್. ಬಟ್ ಗ್ರೀಟಿಂಗಲ್ಲಿ, ಇನ್ಸೈಡ್ ಅಡ್ರೆಸ್ಸಲ್ಲಿ, ಕಾಂಪ್ಲಿಮೆಂಟರಿ ಕ್ಲೋಸಲ್ಲಿ ವಿ ಡು ನಾಟ್ ಯೂಸ್ ಎನಿ ಪಂಕ್ಚುಯೇಷನ್ ಮಾರ್ಕ್ಸ್. ಯಾಸ್ ದೇರ್ ಈಸ್ ಅಬ್ಸಲ್ಯೂಟ್ಲಿ ನೋ ಇಂಡೆನ್ಷನ್, ದಿಸ್ ಫಾರ್ಮ್ ಟೇಕ್ಸ್ ದ ಶಾರ್ಟೆಸ್ಟ್ ಟೈಮ್ ಟು ಟೈಮ್. The advantage of this layout is that there is no indentation in this format or layout. ಈ ಫಾರ್ಮ್ಯಾಟಲ್ಲಿ ಲೈನನ್ನು, ಅನ್ಈವನ್ ಲೈನ್ಸನ್ನು ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಸೊ ಇಟ್ ಡಸ್ ನಾಟ್ ಟೇಕ್ ಮಚ್ ಟೈಮ್ ಟು ಟೈಪ್. ಇಟ್ ಈಸ್ ಕ್ವೈಟ್ ಈಸಿ ಟು ಟೈಪ್ ದ ಲೆಟರ್ಸ್. ನಾವು ಈಗ ಕಂಪ್ಯೂಟರ್ಲಿ ಟೈಪಿಂಗ್ ಮಿಷಿನ್ಸಲ್ಲಿ ಟೈಪ್ ಮಾಡೋಕ್ಕೆ ಹೋದರೆ ಭಾಳ ಈಸಿಯಾಗಿ ಇದು ಮಾಡ್ಬೋದು. ಅಲೈನ್ಮೆಂಟಿನ ಪ್ರಶ್ನೆ ಬರೋದೇ ಇಲ್ಲ. There is and is very useful in a firm which sends out a large number of letters. This format is very very useful to a company or a firm which writes so many letters every day. ಸುಮಾರು ಪತ್ರಗಳನ್ನು ಬರೀತಕ್ಕಂಥ ಕಂಪನಿಗೆ ಇದು ಭಾಳ ಅನುಕೂಲ. ಯಾಕೆಂದರೆ ವಿ ಕೆನಾಟ್ ಸ್ಪೇರ್ ಮಚ್ ಟೈಮ್, ವಿ ನೀಡ್ ನಾಟ್ ಸ್ಪೇರ್ ಮಚ್ ಟೈಮ್ ಫಾರ್ ಅಲೈನ್ಮೆಂಟ್. ವಿ ಕ್ಯಾನ್ ರೈಟ್ ಸೋ ಮೆನಿ ಲೆಟರ್ಸ್ ವಿದೌಟ್ ಎನಿ ಅಲೈನ್ಮೆಂಟ್. ಇದು ಒಂದು ಅಲೈನ್ಮೆಂಟ್ ಇಲ್ಲದೆ ಇರತಕ್ಕಂಥ ಪತ್ರ ಇದಾಗಿರೋದ್ರಿಂದ very easy to write so many letters. It is the latest in styles of layout. ಇದು ಭಾಳ ಲೇಟೆಸ್ಟ್, ಇತ್ತೀಚಿನ ಒಂದು ಹೊಸ ಫಾರ್ಮ್ಯಾಟ್. ಬಟ್ ಇಟ್ ಹ್ಯಾಸ್ ಆಲ್ರೆಡಿ ಬಿಕಮ್ ಕ್ವೈಟ್ ಪಾಪ್ಯುಲರ್ ಆ್ಯಂಡ್ ಈಸ್ ಯೂಸ್ಡ್ ಇನ್ ದ ಭಾಳಷ್ಟು ಹೆಸರುವಾಸಿಯಾಗಿದೆ. ಮೋಸ್ಟ್ ಆಫ್ ಅಸ್ ಫಾಲೋ ದಿಸ್ ಫಾರ್ಮ್ಯಾಟ್. ಇಟ್ ಡಸಂಟ್ ಮೀನ್ ದ್ಯಾಟ್ ಇಟ್ ಡಸಂಟ್ ಹ್ಯಾವ್ ಎನಿ ಡ್ರಾಬ್ಯಾಕ್ಸ್ ಆರ್ ಡಿಸ್ಅಡ್ವಾಂಟೇಜಸ್.
ಇದರಲ್ಲಿ ಲೋಪದೋಷಗಳಿಲ್ಲ ಅಂತ ಏನಲ್ಲ. ದ ಡ್ರಾಬ್ಯಾಕ್ ಆಫ್ ದಿಸ್ ಫಾರಮ್ ಈಸ್ ದಟ್ ಇಟ್ ಲುಕ್ಸ್ ರ್ಯಾದರ್ ಬ್ಲಾಂಕ್ ಆನ್ ದ ರೈಟ್ ಸೈಡ್ ಆ್ಯಂಡ್ ಹೆವಿ ಆನ್ ದ ಲೆಫ್ಟ್ ಸೈಡ್. ಎಲ್ಲ ಲೆಫ್ಟ್ ಹ್ಯಾಂಡ್ ಮಾರ್ಜಿನಿಂದನೇ ಪ್ರಾರಂಭ ಮಾಡೋದ್ರಿಂದ ದಿಸ್ ಲೇಔಟ್ ಈಸ್ ವೆರಿ ಹೆವಿ ಆನ್ ದ ಲೆಫ್ಟ್ ಸೈಡ್ ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ ಬ್ಲಾಂಕ್ ಆನ್ ದ ರೈಟ್ ಸೈಡ್. ಬಲಭಾಗದಲ್ಲಿ ಖಾಲಿ ಕಾಣಿಸುತ್ತೆ, ಎಡಭಾಗದಲ್ಲಿ ಭಾಳಷ್ಟು ಹೆವಿ ಆಗಿರೋ ರೀತಿ ಕಾಣುತ್ತೆ. ಬಿಸೈಡ್ಸ್, ಅದರ ಜೊತೆಗೆ ವೆನ್ ದ ಲೆಟರ್ ಇಸ್ ಫಿಲ್ಡ್ ಇಟ್ ಈಸ್ ಡಿಫಿಕಲ್ಟ್ ಟು ರೆಫರ್ ಟು ದ ಡೇಟ್ ಆ್ಯಂಡ್ ಸಿಗ್ನೇಚರ್ ವಿದೌಟ್ ಟೇಕಿಂಗ್ ಔಟ್ ದ ಫೈಲ್ ಆ್ಯಂಡ್ ಓಪನಿಂಗ್ ಇಟ್ ಫುಲ್ಲಿ. ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ the date of the letter is also written on the left hand margin. Even the signature is also written on the left hand margin. You see, yours faithfully supervised. The space is given for the signature. ಹಾಗಾಗಿ ಲೆಟರ್ನ ಫೈಲ್ ಮಾಡಿದಾಗ ವಿ ಫೇಸ್ ದ ಡಿಫಿಕಲ್ಟಿ ಇನ್ ಲೊಕೇಟಿಂಗ್ ದ ಡೇಟ್ ಆ್ಯಂಡ್ ದಿ ಸಿಗ್ನೇಚರ್. ಇದು ಒಂದು ಡಿಸಡ್ವಾಂಟೇಜ್ ಆಫ್ ದಿಸ್. ನೆಕ್ಸ್ಟ್ ಕಮಿಂಗ್ ಟು ದಿ ಮಾಡಿಫೈಡ್ ಬ್ಲಾಕ್ ಫಾರಮ್. ಇಂಡೆಂಟೆಡ್ ಫಾರಮ್ ಆಯಿತು. ಸೆಕೆಂಡ್ ಒನ್ ಇಸ್ ದ ಫುಲ್ ಬ್ಲಾಕ್ ಫಾರ್ಮ್ ಆಯಿತು. ಥರ್ಡ್ ಒನ್ ಮಾಡಿಫೈಡ್, ಎರಡನೇ ಫಾರ್ಮ್ಯಾಟನ್ನು ಮಾಡಿಫೈ ಮಾಡಿರ್ತಕ್ಕಂಥ ಒಂದು ಮಾಡಿಫೈಡ್ ಬ್ಲಾಕ್ ಫಾರಮ್. ದೇರ್ ಇಸ್ ಎ ಸ್ಲೈಟ್ ವೇರಿಯೇಷನ್. ಬ್ಲಾಕ್ ಫಾರಮಿನ ಸ್ವಲ್ಪ ವೇರಿಯೇಷನ್. ಬ್ಲಾಕ್ ಫಾರ್ಮಲ್ಲಿ ಎಗೈನ್ ದ ಡೇಟ್ ವಾಸ್ ರಿಟರ್ನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಮಾರ್ಜಿನ್, ಡೇಟ್ ಇಲ್ಲಿತ್ತು. ಬಟ್ ಇನ್ ದಿಸ್ ಮಾಡಿಫೈಡ್ ಫಾರಮಲ್ಲಿ ಡೇಟ್ ಈ ಶಿಫ್ಟೆಡ್ ಫ್ರಮ್ ಲೆಫ್ಟ್ ಮಾರ್ಜಿನ್ ಟು ದ ರೈಟ್ ಮಾರ್ಜಿನ್, ರೈಟ್ ಮಾರ್ಜಿನ್ಗೆ ಶಿಫ್ಟ್ ಆಗಿದೆ. And the inside address is placed on the same place and it is in a block form. Block form andre all lines begin at the same point, same margin. Greeting dear sirs is there. And fully block form alli, full block form alli all the lines are even lines. This is the modified block form and it is in most common use today. ಒಂದಿಷ್ಟು ಮಾಡಿಫೈಡ್ ಫಾರಮನ್ನು ಅವು ಬಳಕೆ ಮಾಡ್ತೀವಿ. ಯಾಕಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿ ಬ್ಲಾಂಕ್ ಇರೋದನ್ನು ಸ್ವಲ್ಪ ಮೇಕಪ್ ಮಾಡೋ ಕೆಲಸವನ್ನು ಈ ಫಾರಮಲ್ಲಿ ಮಾಡಿದ್ದಾರೆ. ಬೈ ಬ್ರಿಂಗಿಂಗ್ ದಿ ಡೇಟ್ ಟು ದ ರೈಟ್ ಹ್ಯಾಂಡ್ ಕಾರ್ನರ್ ಆ್ಯಂಡ್ ದಿ ಕಾಂಪ್ಲಿಮೆಂಟರಿ ಕ್ಲೋಸ್ ಸಿಗ್ನೇಚರ್ ಟು ದ ರೈಟ್ ಹ್ಯಾಂಡ್ ಕಾರ್ನರ್. ಈ ಒಂದು ಎರಡು ಎಲಿಮೆಂಟ್ಸನ್ನು ಪಾರ್ಟ್ಸ್ ಆಫ್ ದಿ ಲೆಟರನ್ನು ದೇ ಆರ್ ಬ್ರಾಟ್ ಟು ದ ರೈಟ್ ಸೈಡ್. ಮೋಸ್ಟ್ ಕಂಪನೀಸ್ ಅಡಾಪ್ಟ್ ದಿಸ್ ಫಾರಮ್ ಆಸ್ ಎ ಮೋಸ್ಟ್ ಕನ್ವೀನಿಯೆಂಟ್ ಆ್ಯಂಡ್ ಆಲ್ಸೋ ಆಸ್ ದ ಮೋಸ್ಟ್ ಅಟ್ರಾಕ್ಟಿವ್. ಒಂದಿಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋ ಕಾರಣದಿಂದ ಇದನ್ನು ಬಳಸ್ತಾರೆ. ದ ಡೇಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಕ್ಲೋಸ್ ಆರ್ ಆಟ್ ದ ರೈಟ್ ಸೈಡ್. ಇದೇನು ಅಂದರೆ ಫುಲ್ಲಿ ಬ್ಲಾಕ್ ಫಾರಮ್ಗಿಂತ ಇದು ಈಸ್ ಡಿಫರೆಂಟ್ ಬಿಕಾಸ್ ದ ಡೇಟ್ ಆ್ಯಂಡ್ ದಿ ಕಾಂಪ್ಲಿಮೆಂಟರಿ ಕ್ಲೋಸ್ ಆರ್ ಆಟ್ ದ ರೈಟ್ ಸೈಡ್. ಯು ಸಿ ದ ಡೇಟ್ ಈಸ್ ಆನ್ ದ ರೈಟ್ ಸೈಡ್, ಕಾಂಪ್ಲಿಮೆಂಟರಿ ಕ್ಲೋಸ್ ಯುವರ್ಸ್ ಟ್ರೂಲಿ ಆ್ಯಂಡ್ ದ ಸಿಗ್ನೇಚರ್ ಆರ್ ಆನ್ ದ ರೈಟ್ ಸೈಡ್. ದ ಅಡ್ರೆಸ್ ಈಸ್ ಇನ್ ದ ಬ್ಲಾಕ್ ಫಾರ್ಮ್, ಸೇಮ್ ಲೈನ್ಸಲ್ಲಿ ಫಾಲೋ ಆಗುತ್ತೆ. All lines begin at the margin and there is no punctuation marks at the end of each line. Illello punctuation marks are not used. The paragraph begins at the left margin. Left margin ನಲ್ಲಿನೇ ಪ್ಯಾರಾಗ್ರಾಫ್ ಬಿಗಿನ್ ಆಗುತ್ತೆ. ಇಂಡೆಂಟೆಡ್ ಫಾರಮಲ್ಲಿ ಒಂದು 4-5 ಸ್ಪೇಸಸನ್ನು, ವರ್ಡ್ ಲೆಟರ್ ಸ್ಪೇಸನ್ನು ಬಿಟ್ಟು ಲೆಟರು ಬಿಗಿನ್ ಆಗ್ತಾ ಇದೆ. The paragraphs begin at the left margin and are separated only by double spacing. Paragraphs are separated by double line spacing. Yes, most of the lines begin at the left margins. This form saves the time of the typist. Again, we do not face the difficulties of alignment and it saves a lot of time. This is letter format is advantage. This form is neat and balanced in appearance. This format is very neat and it is balanced, unlike the block form. Block form alli everything is placed on the left hand margin, but here date, complementary clause and signature are placed on the right hand side, right margin. So it is somewhat balanced. ಒಂದು ರೀತಿ ಬ್ಯಾಲೆನ್ಸ್ ಆಗಿರೋ ರೀತಿ ಕಾಣುತ್ತೆ. This form is it is a modification of the ultra modern full block form. ಇದು ಒಂದು ಮಾಡಿಫಿಕೇಶನ್ ಆಗಿರ್ತಕ್ಕಂಥ ಇದು. ನೆಕ್ಸ್ಟ್ ವಿ ಫೈಂಡ್ ದ ಸೆಮಿ ಇಂಡೆಂಟೆಡ್ ಫಾರ್ಮ್. ಸೆಮಿ ಇಂಡೆಂಟೆಡ್, ಫಸ್ಟ್ ಲೆಟರ್ ನೋಡಿದ್ವಿ ಇಂಡೆಂಟೆಡ್ ಫಾರ್ಮ್. ಇದು ಸೆಮಿ ಇಂಡೆಂಟೆಡ್ ಫಾರ್ಮ್, ಫೋರ್ತ್ ಫಾರ್ಮ್ಯಾಟ್. ಡೇಟ್ ಈಸ್ ಪ್ಲೇಸ್ಡ್ ಆನ್ ದ ರೈಟ್ ಸೈಡ್ ಅಗೈನ್. ಅಡ್ರೆಸ್ ಈಸ್ ಬ್ಲಾಕ್ಡ್. Greeting is there.
You see, the semi-block form combines the indented and the block form. It is a combination of the two layouts. ಎರಡು ಲೇಔಟಿನನ್ನು ಒಳಗೊಂಡಿರ್ತಕ್ಕಂಥ ಒಂದು ಫಾರ್ಮು. ಫಸ್ಟ್ ಒನ್ ಇಂಡೆಂಟೆಡ್ ಫಾರ್ಮು ಮತ್ತು ಬ್ಲಾಕ್ ಸೆಕೆಂಡ್ ಒನ್, ಫಸ್ಟ್ ಆ್ಯಂಡ್ ದಿ ಸೆಕೆಂಡ್ ಒನ್. ಸಮ್ ಆಫ್ ಇಟ್ ಫೀಚರ್ಸ್ ಆರ್ ಟೇಕನ್ ಫ್ರಮ್ ದ ಓಲ್ಡ್ ಸ್ಟೈಲ್ ಆ್ಯಂಡ್ ಸಮ್ ಫ್ರಮ್ ದಿ ನ್ಯೂ ಸ್ಟೈಲ್. ಎರಡರಿಂದ ಬಾರೋ ಮಾಡಿರ್ತಕ್ಕಂಥ ಇದು. ದ ಡೇಟ್ ಆ್ಯಂಡ್ ಕಾಂಪ್ಲಿಮೆಂಟರಿ ಕ್ಲೋಸ್ ಆನ್ ದ ರೈಟ್. ಈವನ್ ಇನ್ ದಿಸ್ complementary clause, dates are placed on the right side. The address is in the address is in block form, same lines alli follow agutte, and the paragraphs are indented. Paragraphs are indented. You see these lines, first line ಒಂದು 4-5 letter space ಅನ್ನು ಮುಂದೆ ಬಂದು ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಲೈನ್ begins from the margin. Paragraphs are separated by double space. Many firms use this form, although it does not look so streamlined as the modified block form. This form will probably fall out of use for typewritten letters and will be used only in the handwritten letters. Typewriter ಅಥವಾ ಕಂಪ್ಯೂಟರಲ್ಲಿ ಮಾಡಲಿಕ್ಕೆ it is not that suitable. We face the difficulties, but ಇಟ್ ಈಸ್ ಎ ಸೆಮಿ ಇಂಡೆಂಟೆಡ್ ಫಾರಮ್. ಭಾಳ ಓಲ್ಡ್ ಆಗಿರೋ ಫಾರಮನ್ನು ಸ್ವಲ್ಪ ಸುಧಾರಣೆ ಮಾಡಿರೋ. ನೆಕ್ಸ್ಟ್ ಒನ್ ಈಸ್ ದಿ ಯಾಂಗಿಂಗ್ ಇಂಡೆನ್ಷನ್ ಫಾರಮ್. ದಿಸ್ ಈಸ್ ದ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ಲೇಔಟ್. ಭಾಳ ಟೈಮನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಲೇಔಟ್ ಇದು, ಹ್ಯಾಂಗಿಂಗ್ ಇಂಡೆನ್ಷನ್ ಫಾರಮ್. ಇನ್ ದಿಸ್ ಫಾರಮ್ ಡೇಟ್ ಈಸ್ ಪ್ಲೇಸ್ಡ್ ಆನ್ ದ ರೈಟ್ ಹ್ಯಾಂಡ್ ಕಾರ್ನರ್ ಅಗೈನ್. The inside address, greeting. This is the hanging indentation form. It has the address in block form. Address block form alli all the lines begin from the margin. Every paragraph starting at the margin and subsequent lines of every paragraph indented a few spaces from the margin. You see, the first line begins at this point, second line begins at this, third line at this point. Similarly in all the paragraphs, ಬೇರೆ ಬೇರೆ ಪ್ಯಾರಾಗ್ರಾಫಿಗೆ ಬಂದಾಗ ಈ ರೀತಿ ಆಗುತ್ತೆ. ಯಾಸ್ ದ ಫಸ್ಟ್ ಲೈನ್ ಆಫ್ ಎವರಿ ಪ್ಯಾರಾಗ್ರಾಫ್ ಹ್ಯಾಂಗ್ಸ್ ಔಟ್, ಇಟ್ ಈಸ್ ಕಾಲ್ಡ್ ಹ್ಯಾಂಗಿಂಗ್ ಔಟ್. ಎವರಿ ಪ್ಯಾರಾಗ್ರಾಫ್ ಹ್ಯಾಂಗ್ಸ್ ಔಟ್. ಇಟ್ ಅಟ್ರಾಕ್ಟ್ಸ್ ಅಟೆನ್ಷನ್, ಒಂದು ರೀತಿ ಅಟೆನ್ಷನನ್ನು ಇದು ಮಾಡುತ್ತೆ. ಸೇಲ್ಸ್ ಆ್ಯಂಡ್ ಸ್ಟಂಟ್ ಕಲೆಕ್ಷನ್ ಲೆಟರ್ಸ್ ಆರ್ ರಿಟನ್ ಇನ್ ದಿಸ್ ಟೈಪ್ ಇನ್ ಆರ್ಡರ್ ಟು ಕ್ಯಾಚ್ ದ ಹೈ. ದ ಓಪನಿಂಗ್ ವರ್ಡ್ಸ್ ಆಫ್ ಎವರಿ ಪ್ಯಾರಾಗ್ರಾಫ್ ಮಸ್ಟ್ ಬಿ ವೆರಿ ಸ್ಟ್ರೈಕಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಮಸ್ಟ್ ಬಿ ಡನ್ ಕೇರ್ಫುಲಿ. ಇಲ್ಲಿ ಭಾಳ ಕ್ಯಾಚಿ ಆಗಿರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಬಟ್ ಇಟ್ ಈಸ್ ಕ್ಯಾಚಿ, ಬಟ್ ಇಟ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ಡ್ರಾಫ್ಟಿಂಗ್ ಆಫ್ ದಿಸ್ ಲೆಟರ್ ಟೇಕ್ಸ್ ಎ ಲಾಟ್ ಆಫ್ ಟೈಮ್. ಟೈಪಿಂಗ್ ಟೈಮ್ ಈಸ್ ವೇಸ್ಟೆಡ್ ಇನ್ ದಿಸ್ ಫಾರ್ಮ್. ಟೈಪಿಂಗ್ ಟೈಮು ಭಾಳ ಟೈಮನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥದ್ದು. ಬಿಕಾಸ್ ಆಫ್ ದಿ ಲಾರ್ಜ್ ನಂಬರ್ ಆಫ್ ಇಂಟೆನ್ಷನ್ಸ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ರೋಟೀನ್ಯೂ ಲೆಟರ್ಸ್. ದಿನನಿತ್ಯದ ಪತ್ರ ವ್ಯವಹಾರಕ್ಕಾಗಲ್ಲ. ಅಕೇಶನಲ್ ಆಗಿ ದಿಸ್ ಫಾರ್ಮ್ಯಾಟ್ ಕ್ಯಾನ್ ಬಿ, ಲೇಔಟ್ ಕ್ಯಾನ್ ಬಿ ಯೂಸ್ಡ್. The last one is the NOMA form. NOMA form ಅಂದರೆ ಏನು ಅನ್ನೋದನ್ನು let us say. You see the date is written on the left hand margin again. Block form ಥರ ಲೆಫ್ಟ್ ಹ್ಯಾಂಡ್ ಮಾರ್ಜಿನಲ್ಲಿದೆ. Inside address is also in block form. NOMA letter layout, this is the subject line or the heading of the letter. You see in this letter there is no greeting. ನೋಮಾ ಫಾರಮ್ ಅಲ್ಲಿ ಗ್ರೀಟಿಂಗ್ ಈಸ್ ರಿಮೂವ್ಡ್. ಗ್ರೀಟಿಂಗನ್ನು ತೆಗೆದುಹಾಕಲಾಗಿದೆ ಅಥವಾ ಸ್ಯಾಲ್ಯುಟೇಷನ್ ಈಸ್ ರಿಮೂವ್ಡ್ ಇನ್ ದಿಸ್ ಫಾರ್ಮ್ಯಾಟ್. ದ ನೇಮ್ ನೋಮಾ ಈಸ್ ಅನ್ ಅಕ್ರೋನಿಮ್ ಆಫ್ ನ್ಯಾಷನಲ್ ಆಫೀಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ನೋಮಾ ಅಂದರೆ ಇಟ್ ಮೀನ್ಸ್ ಇಟ್ ಈಸ್ ಅನ್ ಅಕ್ರೋನಿಮ್ ವಿಚ್ ಮೀನ್ಸ್ ನ್ಯಾಷನಲ್ ಆಫೀಸ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ಒಂದು ಕಚೇರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ಸಂಘ. ದಿಸ್ ಅಮೇರಿಕನ್ ಆರ್ಗನೈಜೇಷನ್, ಇದು ಒಂದು ಅಮೇರಿಕನ್ ಆರ್ಗನೈಜೇಷನ್, ಹ್ಯಾಸ್ ರೆಕಮೆಂಡೆಡ್ ದಿಸ್ ಸ್ಟೈಲ್. ಇಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಇನ್ ಬ್ರಿಟನ್ ವಿತ್ ಸಮ್ ಮಾಡಿಫಿಕೇಶನ್ಸ್. ಬ್ರಿಟನ್ ಅವರು ಹ್ಯಾವ್ ಅಕ್ಸೆಪ್ಟೆಡ್ ದಿಸ್ ಲೇಔಟ್ ವಿತ್ ಸರ್ಟನ್ ಮಾಡಿಫಿಕೇಶನ್ಸ್. ಕೆಲವು ಮಾಡಿಫಿಕೇಶನ್ ಜೊತೆಗೆ ಇದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ. ಮೋಸ್ಟ್ ಆಫ್ ಇಟ್ಸ್ ಫೀಚರ್ಸ್ ಆರ್ ದ ಸೇಮ್ ಆಸ್ ದೋಸ್ ಆಫ್ ದಿ ಫುಲ್ ಬ್ಲಾಕ್ ಸ್ಟೈಲ್. ಎರಡನೇ ಸ್ಟೈಲು ಫುಲ್ ಬ್ಲಾಕ್ ಸ್ಟೈಲ್ ನೋಡಿಲ್ವಾ, ಅದೇ ಸ್ಟೈಲಲ್ಲಿ ಇರ್ತಕ್ಕಂಥ ಒಂದು ಇದು. ದ ಅಡ್ರೆಸ್ ಈಸ್ ಇನ್ ದ ಬ್ಲಾಕ್ ಫಾರ್ಮ್. ಅಡ್ರೆಸ್ಸು
All the lines in the address begin at the left hand margin with no punctuation marks at the end of the line. There are no punctuation marks, comma, full stop, ಯಾವುದಿಲ್ಲ. All line begins at the left hand margin, as in the full block form. This style has the following special features. ಈ ಲೇಔಟಿನ ಸ್ಟೈಲಿನ ಫೀಚರ್ಸ್ ಏನು ಅಂದರೆ, ಸ್ಯಾಲ್ಯುಟೇಷನ್ ಆ್ಯಂಡ್ ಕಾಂಪ್ಲಿಮೆಂಟರಿ ಕ್ಲೋಸ್ ಆರ್ ಒಮಿಟೆಡ್ ಇನ್ ದಿಸ್ ಫಾರ್ಮ್ಯಾಟ್. Salutation is not there and complementary close lines are also omitted in this. ಇವೆರಡನ್ನ ತೆಗೆದುಹಾಕಲಾಗಿದೆ. Subject is in capitals 3 lines below the inside address. ಸಬ್ಜೆಕ್ಟ್ ಲೈನನ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಇರುತ್ತೆ. ಉಳಿದಿರ್ತಕ್ಕಂಥ ಥಿಂಗ್ಸನ್ನು ಎನಿಮರೇಟೆಡ್, ನಂಬರ್ಡ್. ದ ಟೈಪಿಸ್ಟ್ ಇನಿಷಿಯಲ್ಸ್ ಆರ್ ಅಟ್ ದ ಬಾಟಮ್ ಆಫ್ ದಿ ಲೆಫ್ಟ್ ಹ್ಯಾಂಡ್ ಕಾರ್ನರ್. ರೈಟರ್ಸ್ ನೇಮ್, ಟೈಟಲ್ ಆರ್ ಟೈಪ್ಡ್ ಇನ್ ದ ಕ್ಯಾಪಿಟಲ್ ಲೆಟರ್ಸ್ ಇನ್ ದ ಒನ್ ಲೈನ್ at the left margin at the end of the letter. You see, next ಪೇಜಲ್ಲಿ we come to know. ನೋಡಿ, ಲೆಟರ್ ರೈಟರು ಮತ್ತು ಅವನ ಡಿಸಿಗ್ನೇಷನ್ ಆರ್ ಪ್ಲೇಸ್ಡ್ ಆನ್ ದ ಸೇಮ್ ಲೈನ್. ದೇ ಆರ್ ಪ್ರಿಂಟೆಡ್ ಆನ್ ದ ಬೋಲ್ಡ್ ಲೈನ್ಸ್, ಕ್ಯಾಪಿಟಲ್ ಲೆಟರ್ಸ್. ಜನರಲಿ ನೇಮ್ ಬರುತ್ತೆ, ಅದರ ಕೆಳಗಡೆ ವಿ ಪುಟ್ ದ ಡಿಸಿಗ್ನೇಷನ್ ಜಸ್ಟ್ ಬಿಲೋ ದ ನೇಮ್. ಬಟ್ ಇನ್ ದಿಸ್ ನೋಮೋ ಫಾರ್ಮ್ಯಾಟ್ ದ ನೇಮ್ comes after or in front of the name. The designation is the registrar. ಕೆಳಗಡೆ the initials of the typist are placed. Two things are removed from the full block form. Full block form ಇನ ಎರಡು ಎಲಿಮೆಂಟ್ಸ್ ಅನ್ನು ಇದರಲ್ಲಿ ರಿಮೂವ್ ಮಾಡಿದ್ದಾರೆ. One is the salutation is removed and complementary clause is removed. You see, there is no complementary clause. Some people like this form as it eliminates the needless salutation and complementary clause. ಈ ಫಾರ್ಮ್ಯಾಟನ್ನು ಕೆಲವು ಜನ ಯಾಕೆ ಒಪ್ಕೊಂಡಿದ್ದಾರೆ ಅಂದರೆ, ಅನ್ನೆಸೆಸರಿಲಿ ವಿ ಇನ್ಕ್ಲೂಡ್ ಜಸ್ಟ್ ಫಾರ್ ದ ಸೇಕ್ ಆಫ್ ಫಾರ್ಮ್ಯಾಲಿಟೀಸ್. ಡಿಯರ್ ಸರ್, ಜೆಂಟ್ಲ್ಮೆನ್, ಗ್ರೀಟಿಂಗು ಈಸ್ ಅನ್ನೆಸೆಸರಿ, ಮೊನೋಟನಸ್ ಆಗಿ ವಿ ನೀಡ್ ನಾಟ್ ಟು ಇನ್ಕ್ಲೂಡ್ ಇಟ್ ಅನ್ನೋ ಒಂದು ಕಾರಣದಿಂದ ಇಟ್ ಈಸ್ ರಿಮೂವ್ಡ್. ಆ್ಯಂಡ್ ಕಾಂಪ್ಲಿಮೆಂಟರಿ ಕ್ಲೌಸ್ ಈಸ್ ಆಲ್ಸೋ ರಿಮೂವ್ಡ್. ಈ ಕಾರಣಕ್ಕಾಗಿ ಸಮ್ ಪೀಪಲ್ ಲೈಕ್ ಇಟ್. ಬಟ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಫಾರ್ಮ್ಯಾಟ್ ಏನಂದರೆ, ಬಟ್ ಇಟ್ ಈಸ್ ಇಂಪರ್ಸನಲ್. ಗ್ರೀಟಿಂಗು ಮತ್ತು ಕಾಂಪ್ಲಿಮೆಂಟರಿ ಕ್ಲೋಸ್ ಲೀವ್ ಟೇಕಿಂಗ್ ಇದ್ದರೆ ಇಟ್ ಬಿಕಮ್ಸ್ ಪರ್ಸನಲ್ ಲೆಟರ್. ಸಮ್ ಪರ್ಸನಲ್ ಎಲಿಮೆಂಟ್ಸ್ ವಿಲ್ ಆಲ್ಸೋ ಬಿ ದೇರ್ ಇನ್ ದಿ ಅಫಿಷಿಯಲ್ ಲೆಟರ್. ಈ ಅಫಿಷಿಯಲ್ ಲೆಟರಲ್ಲೂ ಪರ್ಸನಲ್ ಎಲಿಮೆಂಟ್ಸ್ ಇರುತ್ತೆ. ಆದರೆ ಇವೆರಡನ್ನು ತೆಗೆದಿರೋದ್ರಿಂದ ದೇರ್ ಇಸ್ ನೋ ಪರ್ಸನಲ್ ಎಲಿಮೆಂಟ್ ಇನ್ ದಿಸ್ ಲೆಟರ್. ಡಿಸ್ಟೆಂಟ್ ಆ್ಯಂಡ್ ಟು ಫಾರ್ ರಿಮೂವ್ಡ್ ಫ್ರಮ್ ದಿ ಫೆಮಿಲಿಯರ್ ಕನ್ವೆನ್ಷನಲ್ ಸ್ಟೈಲ್ಸ್. ಹಳೆ ಸ್ಟೈಲಿಂದ ಇದು ದೂರ ಹೋದಂತಾಗುತ್ತೆ. ವಿ ಡು ನಾಟ್ ಫಾಲೋ ದ ಟ್ರೆಡಿಷನ್ಸ್, ಸೆಟ್ ಟ್ರೆಡಿಷನ್ಸ್ ವಿಚ್ ವಿ ಫಾಲೋಡ್ ಫಾರ್ ಸೆಂಚುರೀಸ್ ಟುಗೆದರ್. ಶತಮಾನಗಳಿಂದ ಫಾಲೋ ಮಾಡಿದಂಥ ಟ್ರೆಡಿಷನನ್ನು ಮೀರಿದೆವು. ಸೊ ದಿ ಫುಲ್ಲಿ ಬ್ಲಾಕ್ಡ್ ಸ್ಟೈಲ್ ವಿತ್ ಓಪನ್ ಪಂಕ್ಚುಯೇಷನ್. ಸೆಕೆಂಡ್ ಒನ್ ಯಾವುದಿದೆ, ಫುಲ್ಲಿ ಬ್ಲಾಕ್ಡ್ ಲೇಔಟು, it simply means that everything or every line is aligned to the left margin. No paragraphs are indented, no headings are centered, everything starts at the left. ಕೆಲವು ಲೇಔಟಲ್ಲಿ ಹೆಡ್ಡಿಂಗ್ಸ್ ಆರ್ ಸೆಂಟರ್ಡ್, dates and complementary clauses are put at the left hand margin. But in fully blocked style, everything including the heading is placed at the left hand margin. Punctuation marks are omitted. ಅವನ್ನು ಕಂಪ್ಲೀಟ್ ಆಗಿ ಬಿಡಲಾಗಿದೆ. ದಿಸ್ ಈಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಲೇಔಟ್ ಆಲ್ ಓವರ್ ದ ವರ್ಲ್ಡ್. ಅತಿ ಹೆಚ್ಚಾಗಿ ವರ್ಲ್ಡಲ್ಲಿ ಬಳಸ್ತಾ ಇರ್ತಕ್ಕಂಥ ಫಾರ್ಮ್ಯಾಟ್ ಯಾವುದು ಅಂದರೆ ದ ಸೆಕೆಂಡ್ ಫಾರ್ಮ್ಯಾಟ್, ಫುಲ್ಲಿ ಬ್ಲಾಕ್ಡ್ ಸ್ಟೈಲ್. This style has been commonly used now since the mid-1970s. 1970s ಇಂದನೇ ಈ ಫಾರ್ಮ್ಯಾಟನ್ನು ಬಳಸಲಾಗ್ತಾ ಇದೆ. It is thought to look very business-like and sleek. This layout reduces the typing time as there are no indentations for new paragraphs or closing the section. So it has certain advantages. It reduces the typing time. You know the advantages of this letter layout. ಈ ಲೇಔಟಿನ ಅಡ್ವಾಂಟೇಜಸ್ ಅಂದರೆ ಟೈಪಿಂಗನ್ನು ಟೈಮ್ ಸೇವ್ ಮಾಡುತ್ತೆ,
punctuation marks are missing, uh, so full stops and commas. For example, at the end of each line, the address after the salutation and closing section, we do not use the punctuation marks. Many organizations use this layout. Some still prefer to adopt their own in-house style for document layout. ಇನ್ನು ಕೆಲವರು ಸ್ವಲ್ಪ ಮಾಡಿಫಿಕೇಶನನ್ನು ಮಾಡಿ ಬಳಕೆ ಮಾಡತಕ್ಕಂಥದ್ದಿದೆ. ಇಟ್ ಈಸ್ ನಾಟ್ ಎ ಗುಡ್ ಪ್ರಾಕ್ಟೀಸ್ ಟು ಯೂಸ್ ಓನ್ಲಿ ಒನ್ ಲೇಔಟ್ ಟುಡೇ ಆ್ಯಂಡ್ ಅನದರ್ ಒನ್ ಟುಮಾರೋ. There are 6 layouts as we know today. We have to stick on to one particular layout in our day-to-day business. ಒಂದು ಬಿಸ್ನೆಸ್ಗೆ ಎಸ್ಪೆಷಲಿ ದ ಕಂಪನೀಸ್ ಸ್ಟಿಕ್ ಅನ್ನೋದ್ರೆ ಬೆಟರ್. They cannot use one format or one layout today and another tomorrow, or leave the one line space between the paragraphs in some letters and two in others. ಒಂದಿನ one line space ಬಿಡೋದು, ಇನ್ನೊಂದಿನ 2 lines ಬಿಡೋದು. This is not a positive development. One company or an office should stick on to one particular format. ಇದು ಒಂದು ಭಾಳಷ್ಟು ಫರ್ಮ್ಲಿ ಎಸ್ಟಾಬ್ಲಿಷ್ಡ್ ಲೇಔಟ್. This is used has become most popular way of setting out letters, fax messages, memos or reports. In fact, any business document. Faxes ಅಲ್ಲಿ, emails ಅಲ್ಲಿ generally this layout is used. The main feature of fully blocked style is that all lines begin at the left hand margin. ಇದೇ ಒಂದು ಇದರ ಒಂದು ಅಡ್ವಾಂಟೇಜ್. Every line begins at the left hand margin. Open punctuation is used with fully blocked layout. Open punctuations are not that serious. Only we use punctuation marks in the body of the letter. There is no need of punctuation marks in reference, date, or inside address, or salutation, or in the closing section. But essential punctuation marks are to be used in the body of the letter or the message. So you must be consistent too in layout and spacing all the documents. It is a good idea to leave just one clear line space between each section. ಪ್ಯಾರಾಗ್ರಾಫ್ ಮಾಡಿದಾಗ ಸ್ಪೇಸ್ ಬಿಡ್ತಕ್ಕಂಥ ಒಂದು ಇದು, ಇಟ್ ಈಸ್ ಎ ವೆರಿ ಗುಡ್ ಐಡಿಯಾ. ನೋಮಾ ಫಾರ್ಮ್ಯಾಟು ಜನರಲಿ ಎಸ್ಪೆಷಲಿ ಇನ್ ಇಂಡಿಯಾ ವಿ ಡು ನಾಟ್ ಫಾಲೋ ದ್ಯಾಟ್. ಯಾಕೆಂದರೆ ವಿ ಆರ್ ದಿ ಪೀಪಲ್ ಹೂ ಕೇರ್ ವೆರಿ ಮಚ್ ಫಾರ್ ದಿ ಟ್ರೆಡಿಷನ್ಸ್. ಸಂಪ್ರದಾಯಗಳಿಗೆ ಹೆಚ್ಚು ಬೆಲೆ ಕೊಡತಕ್ಕಂಥವ್ರಾಗಿರೋದ್ರಿಂದ ನೋಮಾ ಫಾರ್ಮ್ಯಾಟಲ್ಲಿ ಗ್ರೀಟಿಂಗ್ ಆ್ಯಂಡ್ ಲೀವ್ ಟೇಕಿಂಗ್ ಆರ್ ಒಮಿಟೆಡ್. ವಿ ಪೀಪಲ್ ಡು ನಾಟ್ ವಾಂಟ್ ಟು leave those two parts of the letter. That is why we do not follow the NOMA format. ಇನ್ನು ಇಂಡಿಯಾದವರು ಅದನ್ನು ಫಾರ್ಮ್ಯಾಟನ್ನು ಫಾಲೋ ಮಾಡೋ ಅಂಥದ್ದಿಲ್ಲ. ವಿ ಫಾಲೋ ಜನರಲಿ ದ ಫುಲ್ ಬ್ಲಾಕ್ಡ್ ಲೇಔಟ್. ದೇರ್ ಇಸ್ ಅಗೈನ್ ಎ ಮಾಡೆಲ್ ಲೆಟರ್ ಇಯರ್. ಯು ಸಿ ದಿ writer and the typist address is given. Initials followed by the date on the left hand margin. Inside address, Mr. Alan Hill is the designation, complete address. General Manager, Long Printing Committee Limited, the lane number 34 Wood Lane, London. This is office file number. This is greeting, dear Alan. You see, Mr. Alan is the inside address. ಅದಕ್ಕೆ ಶೂಟ್ ಆಗ್ತಕ್ಕಂಥ ಗ್ರೀಟಿಂಗ್ ಇಸ್ ದೇರ್, ಡಿಯರ್ ಅಲನ್. ಫುಲ್ಲಿ ಬ್ಲಾಕ್ಡ್ ಲೇಔಟ್, ದ ಲೆಟರ್ ಇನ್ ಅ ಸಬ್ಜೆಕ್ಟ್ ಲೈನ್ ವಿದೌಟ್ ದ ಸಬ್ಜೆಕ್ಟ್. ಯು ಸಿ ಹ್ಯಾವ್ ಟು ಬಿಯರ್ ಆಲ್ ದೀಸ್ ಥಿಂಗ್ಸ್ ಇನ್ ಅವರ್ ಮೈಂಡ್. ಜನರಲಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ವೈಲ್ ರೈಟಿಂಗ್ ದಿ ಲೆಟರ್ ವಿ ರೈಟ್ ಸಬ್ಜೆಕ್ಟ್ ಅಂತ ಬರೆದು ಆಮೇಲೆ ಬರೀತೀವಿ. ವಿ ನೀಡ್ ನಾಟ್ ಟು ರೈಟ್ ದ ಸಬ್ಜೆಕ್ಟ್, ದ ವರ್ಡ್ ಸಬ್ಜೆಕ್ಟ್ ಬೋಲ್ಡ್ ಲೆಟ್ರಲ್ಲಿ ಬರೆದ್ರೆ ಸಾಕು. ಈವನ್ ವಿತ್ ದ ಡೇಟಾ ವಿ ನೀಡ್ ನಾಟ್ ಟು ರೈಟ್ ಡೇಟಾ, ಆಮೇಲೆ ಡೇಟ್ ಬರೆಯೋಗತ್ತಿಲ್ಲ. If you write the date, actual date is enough. Even inside address, generally we have a tendency to write from and to. That is also not necessary. ಅದರ ಅಗತ್ಯನೂ ಇಲ್ಲ. ಅದನ್ನು ಒಮಿಟ್ ಮಾಡೋ ಅಭ್ಯಾಸವನ್ನು ಮಾಡಬೇಕು. ಉಳಿದಿರ್ತಕ್ಕಂಥ ದಿಸ್ ಈಸ್ ದ ಬಾಡಿ ಆಫ್ ದಿ ಲೆಟರ್. ನೋಡಿ, ಎವರಿ ಪ್ಯಾರಾಗ್ರಾಫ್ ಬಿಗಿನ್ಸ್ ಅಟ್ ದಿ ಲೆಫ್ಟ್ ಹ್ಯಾಂಡ್ ಕಾರ್ನರ್, ಲೆಫ್ಟ್ ಹ್ಯಾಂಡ್ ಮಾರ್ಜಿನಿಂದನೇ ಪ್ರಾರಂಭ ಆಗುತ್ತೆ. ಪ್ಯಾರಾಗ್ರಾಫ್ಸ್ ಆರ್ ಸ್ಪೇಸ್ಡ್, ಎ ಲೈನ್ ಸ್ಪೇಸ್ಡ್, and there is a complimentary clause, yours sincerely. It is signed by the writer. Our name is typed here. Our designation, author and communication trainer. Our designation is also printed.
Next, followed by the enclosures. A letter in a copy is sent to Pradeep Jeti, publisher. Next, it is sent to Amanda Long, acquisitions executive. So this is all about the layout and the different parts of the letter. ನಾವು ಈ ಸೆಷನಲ್ಲಿ ಲೆಟರಿನ ಡಿಫ್ರೆಂಟ್ ಲೇಔಟ್ಸ್ ಅನ್ನು ಯಾವ್ಯಾವುದಿದೆ ಆ್ಯಂಡ್ ವಿಚ್ ಲೇಔಟ್ ಈಸ್ ಜನರಲಿ ಫಾಲೋಡ್, ದ ಮೆರಿಟ್ಸ್ ಆ್ಯಂಡ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಈಚ್ ಆ್ಯಂಡ್ ಎವರಿ ಲೇಔಟ್ ಏನು ಅನ್ನೋದನ್ನು ವಿ ಲರ್ನ್ಟ್ ಇನ್ ದಿಸ್ ಸೆಷನ್. ಬಿಸೈಡ್ಸ್ ದ್ಯಾಟ್ ವಿ ಲರ್ನ್ಟ್ ಅಬೌಟ್ ದ ಡಿಫರೆಂಟ್ parts of the letter. Let me stop it here. In the next session, let us learn about the different parts of the letter in detail. Data, how to write the data, how to write the greeting and inside address, what are all the things to be included in the body of the letter, how to close the letter. Let us learn the different parts of the letter, and in the last session, in the third session, let us learn the optional requirements of the letter. I hope you have understood the things that we discussed in this particular session, where we discussed the different parts of the letter, the important parts of the letter, and the different layouts of the letter. I hope you have understood. Thank you for listening.